ಹಲೋ ನಮಸ್ಕಾರ. ಕೂರ್ಬಸ್ನ ಎಲ್ಲ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಕೂರ್ಬಸ್ ನ್ಯೂಸ್ ಪಂಚ್ ಮೂಲಕ ಬಂದಿದ್ದೇನೆ. ನೀವೇನ ಫಸ್ಟ್ ಟೈಮ್ ನಮ್ಮನ್ನ ಸಬ್ಸ್ಕ್ರೈಬ್ ನೋಡ್ತಾ ಇರೋರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಜಾಯ್ನ್ ಆಪ್ಷನ್ ಇದೆ, ಜಾಯ್ನ್ ಆಗಿ ನಮ್ಮ ಯೂಟ್ಯೂಬ್ ಮೆಂಬರ್ಶಿಪ್ ಅನ್ನು ಕೂಡ ತೆಗೆದುಕೊಳ್ಬಹುದು. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನಮ್ಮ ಚಾನಲ್ ಅಕೌಂಟ್ ಇದೆ, ಅಲ್ಲೂ ಕೂಡ ನಮ್ಮನ್ನ ಫಾಲೋ ಮಾಡ್ಕೊಂಡು ಸಪೋರ್ಟ್ ಕೊಡಿ. ದೇಶಾದ್ಯಂತ ಮತದಾರರ ಪಟ್ಟಿ ಪರಿಷ್ಕರಣೆ ಆಗ್ತಾ ಇದೆ. SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಮಾಡ್ತಾ ಇದ್ದಾರೆ, ಚುನಾವಣಾ ಆಯೋಗದಿಂದ ಮಾಡ್ತಾ ಇರುವಂತದ್ದು. ಬೇರೆ ಬೇರೆ ಹಂತದಲ್ಲಿ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಆಗ್ತಾ ಇದೆ. ಅನೇಕ ಕಡೆಗಳಲ್ಲಿ ನಿಮ್ಮ ಮನೆಗೆ ಫಾರ್ಮ್ ಬಂದಿರಬಹುದು, ಅನೇಕರು ಫಾರ್ಮ್ ಫಿಲ್ ಮಾಡಿ ಅದಕ್ಕೆ ಬೇಕಾದ ದಾಖಲೆಗಳನ್ನ ಕೊಟ್ಟು ವಾಪಸ್ ಕೊಟ್ಟಿರ್ತೀರಿ. ಕೆಲವು ಕಡೆಗಳಲ್ಲಿ ಆ ಪ್ರಕ್ರಿಯೆ ಇನ್ನೂ ನಡೀತಾನೆ ಇದೆ. ಈ ಮಧ್ಯದಲ್ಲಿ ತುಂಬಾನೇ ರಾಜಕೀಯವಾಗಿ ಚರ್ಚೆ ಆಗ್ತಾ ಇದೆ. ಒಂದು, ಈಗ ದೇಶದಲ್ಲಿರುವಂತಹ ಮತದಾರರು, ಅರ್ಹ ಮತದಾರರು ಯಾರಿದ್ದಾರೆ ಅವರ ಸಂಖ್ಯೆಯನ್ನ ಕಂಡುಹಿಡಿಯಬೇಕು. ಜೊತೆಗೆ ಹೊರಗಡೆಯಿಂದ ಬಂದು ಇಲ್ಲಿ ನಕಲಿ ದಾಖಲೆಗಳನ್ನ ಸೃಷ್ಟಿಸಿಕೊಂಡು ಚುನಾವಣಾ ಪ್ರಕ್ರಿಯೆಯಲ್ಲಿ ಅಕ್ರಮದಲ್ಲಿ ಭಾಗಿಯಾಗ್ತಾರಲ್ಲ, ಅವರನ್ನ ತೆಗೆದುಹಾಕ್ಬೇಕು ಅನ್ನೋ ಉದ್ದೇಶದಿಂದ ಈ ಪ್ರಕ್ರಿಯೆ ಆಗ್ತಾ ಇರೋದು ಅನ್ನೋದು ಚುನಾವಣಾ ಆಯೋಗ ಹೇಳಿದೆ. ಬಟ್ ಅದು ರಾಜಕೀಯವಾಗಿ ತುಂಬಾನೇ ಜಿದ್ದಾಜಿಜಿ ನಡೀತಾ ಇದೆ. ಆರೋಪ ಪ್ರತ್ಯಾರೋಪ, ಸ್ಪೆಷಲಿ ಕಾಂಗ್ರೆಸ್ನವರು ಬಿಜೆಪಿ ಅವರು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ, ದುರುದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಅವರು ಚುನಾವಣೆಯನ್ನ ಗೆಲ್ಲೋದಕ್ಕಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಮಾಡ್ತಾ ಇದ್ರೆ, ಬಿಜೆಪಿ ಅವರು ಅದಕ್ಕೆ ಕೌಂಟರ್ ಆಗಿ ಬೇರೆ ರೀತಿಯಂತ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈ ಕಾಂಗ್ರೆಸ್ನನ್ನೇ ಗಮನಿಸಿದಾಗ ಅಲ್ಲೂ ಕೂಡ ಒಂದು ಸ್ಪಷ್ಟವಾದಂತಹ ನಿಲುವು ಕಂಡು ಬಂದಂಗೆ ಇಲ್ಲ. ಕೆಲವು ನಾಯಕರುಗಳು ಇದನ್ನ ಪೂರಕವಾಗಿ ಬೆಂಬಲಿಸ್ತಾ ಇದ್ದಾರೆ, ಈ ಪ್ರಕ್ರಿಯೆಯಲ್ಲೂ ಕೂಡ ತಮ್ಮನ್ನ ತೊಡಗಿಸ್ಕೊಳ್ತಾ ಇದ್ದಾರೆ. ಇನ್ನು ಕೆಲವು ನಾಯಕರುಗಳು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕುರಿತಾಗಿ ಮಾತಾಡೋಣ. ಹಿರಿಯ ಪತ್ರಕರ್ತರು, ಪ್ರತಿನಿಧಿ ಪತ್ರಿಕೆಯ ಮೈಸೂರು ಬ್ಯೂರೋ ಚೀಫ್ ಆಗಿರುವಂತಹ ಅಜ್ಜಮಾಡ ರಮೇಶ್ ಕುಟ್ಟಪ್ಪ ಅವರಿದ್ದಾರೆ. ಕುಟ್ಟಪ್ಪ ಅವರು ವೆಲ್ಕಮ್. ನಮಸ್ತೆ. ನಿಮ್ಮಲ್ಲಿಗೆ SIR ಪ್ರಕ್ರಿಯೆ ಆಗಿದೆಯಾ? ಬಂದಿದ್ರ? ಆಗಿದೆ, ಕಂಪ್ಲೀಟ್ ಆಗಿದೆ. ನೋಡ್ತಾ ಇದ್ದೀವಿ ಈ ಪ್ರಕ್ರಿಯೆ ಕುರಿತಾಗಿ ಕಳೆದ ಕೆಲವು ತಿಂಗಳುಗಳಿಂದ ಆಗ್ತಾ ಇದೆ. ಈಗ ಒಂದಷ್ಟು ಸಮಯಾವಕಾಶವನ್ನು ಕೂಡ ಚುನಾವಣಾ ಆಯೋಗ ವಿಸ್ತರಣೆ ಮಾಡಿದೆ. ಒಳ್ಳೇದು ಕೂಡ, ಯಾಕಂತಂದ್ರೆ ಕೊಡಗಿನಂತಹ ಗುಡ್ಡಗಾಡು ಪ್ರದೇಶಕ್ಕೆ SIR ಯಾರು ಅದಕ್ಕೆ ನಿಯೋಜನೆಗೊಂಡಂತಹ ಸಿಬ್ಬಂದಿಗೆ ಹೋಗಿ ಬರೋದು ಕೂಡ ಕಷ್ಟ ಆಗುತ್ತೆ. ಒಂದಷ್ಟು ಸಮಯಾವಕಾಶ ಬೇಕು ಅನ್ನೋದು ಬೇಡಿಕೆ ಕೂಡ ಇತ್ತು. ಅದಕ್ಕೆ ಪೂರಕವಾಗಿ ಸ್ಪಂದಿಸಿದ್ದಾರೆ. ಅದೊಂದು ಭಾಗ. ಅದ್ರ ಆಚೆಗೆ ಈ ರಾಜಕೀಯವಾಗಿ ವಿಚಾರವನ್ನ ತಂದು ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿಯಲ್ಲ. ಇದು ಪ್ರತಿಯೊಂದನ್ನು ನಾವು ರಾಜಕೀಯಕ್ಕೆ ಎಳೆಯೋದು. ಬಟ್ ಅವ್ರು ಮಾಡ್ತಿರುವಂತ ಆರೋಪದಲ್ಲಿ ಏನಾದ್ರು ಸತ್ಯತೆ ಇದೆಯಾ? ಹೇಗೆ, ಯಾವ ರೀತಿ ನೋಡ್ಬೋದು? ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಕೇಂದ್ರ ಚುನಾವಣಾ ಆಯೋಗ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯನ್ನ ಕೈಗೆತ್ತಿಕೊಂಡಿದೆ. ಇದು ಸಹಜವಾಗಿ 10 ವರ್ಷಕ್ಕೆ ಒಂದು ಸಲ ಮತದಾರರ ಪಟ್ಟಿ ಪರಿಷ್ಕರಣೆ ಆಗ್ತದೆ. ಇದರ ಮೂಲ ಉದ್ದೇಶ ಏನಂತ ಹೇಳಿದ್ರೆ, ಈ 10 ವರ್ಷದ ಅವಧಿಯಲ್ಲಿ ಯಾರೆಲ್ಲ ಮತಪಟ್ಟಿರ್ತಾರೆ ಅವರ ಯಾರು ಸಹ ಬಹುತೇಕ ಜನ ಮತಪಟ್ಟವರ ಹೆಸರನ್ನ ಮತದಾರ ಪಟ್ಟಿಯಿಂದ ಡಿಲೀಟ್ ಮಾಡಕ್ಕೆ ಹೋಗೋದಿಲ್ಲ. ಅದು ಹಾಗೇನೆ ಮುಂದುವರಿತಾ ಬರ್ತದೆ. ಮತ್ತೆ ಒಬ್ಬರು ಒಂದಕ್ಕಿಂತ ಹೆಚ್ಚು ಮತವನ್ನ ಹೊಂದಿರುವಂತವರು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ. ಈಗ ಬಾಡಿಗೆ ಮನೆಯಲ್ಲಿ ಇರುವವರು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋದಾಗ, ಅಥವಾ ಒಂದು ಕ್ಷೇತ್ರವನ್ನ ಬದಲಾಯಿಸಿ ಇಟ್ಕೊಳ್ಳಿ, ಅಲ್ಲಿ ಹೋದಾಗ ಇಲ್ಲಿ ಮೊದಲು ಇಲ್ಲಿದ್ರು ಅದ್ರೂ ಮತದಾರ ಪಟ್ಟಿ ಇರ್ತದೆ, ಅದನ್ನ ಚೇಂಜ್ ಮಾಡಕ್ ಹೋಗಲ್ಲ. ಇನ್ನೊಂದು ಹೋದಾಗ ಅಲ್ಲಿ ಹೊಸ ಮತದಾರ ಪಟ್ಟಿದೊಳಗೆ ಸೇರ್ಪಡೆಯಾಗಿ ಸೇರ್ತಾರೆ. ಇನ್ನೊಂದು ಕೆಲವರು ಅವರ ಮೂಲ ಜಿಲ್ಲೆಯಲ್ಲಿ ಇರ್ತಾರೆ, ಅವರ ಉದ್ಯೋಗ, ಶಿಕ್ಷಣ, ವ್ಯವಹಾರಕ್ಕಾಗಿ ಬೇರೆ ಜಿಲ್ಲೆಗಳಿಗೆ ಹೋಗಿದಾಗ ಅಲ್ಲೂ ಒಂದು ಮತದಾರರ ಪಟ್ಟಿಯಲ್ಲಿ ಹೆಸರಿದೆ. ಒಬ್ಬೊಬ್ಬರು ಒಂದಕ್ಕಿಂತ ಹೆಚ್ಚು 2-3 ಮತದಾರರ ಪಟ್ಟಿಗಳ ಹೆಸರಲ್ಲೂ ಇರ್ತದೆ. ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಅನಗತ್ಯವಾಗಿ ಹೆಚ್ಚು ಮತದಾರರ ಪಟ್ಟಿಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದಾಗೆ ಇರ್ತದೆ. 3 ಮತ ಅಂದ್ರೆ ಜನಸಂಖ್ಯೆಗಿಂತ ಹೆಚ್ಚು ಮತದಾರರು ಇದ್ದಾಗೆ ಹೋಗ್ತದೆ. ಅರ್ಹ ಮತದಾರ ಒಬ್ಬ ಇದ್ರೆ ಇನ್ನು ಅವರು 2-3 ಪಟ್ಟಿಯಲ್ಲಿ ಹೆಸರಿರ್ತಾರೆ. ಮತಪಟ್ಟ ಸದಸ್ಯರಿದ್ರು ಸಹ ಅದು ಹೆಚ್ಚಾಗುತ್ತೆ. ಸಹಜವಾಗಿ ಈ ಪ್ರಕ್ರಿಯೆಗಳ ಕಾರಣಕ್ಕಾಗಿ ಅಸಲಿ ಮತದಾರರು ಮಾತ್ರ ಇರಬೇಕು ಅಂತ ಕಾರಣಕ್ಕಾಗಿ ಅಸಲಿ ಮತದಾರನ ಪತ್ತೆ ಹಚ್ಚುವುದಕ್ಕೆ ಮೃತಪಟ್ಟವರು, ಕ್ಷೇತ್ರವನ್ನ ಬದಲಾವಣೆ ಮಾಡಿದವರು, ಊರನ್ನ ಬದಲಾವಣೆ ಮಾಡಿದವರು, ಅವರುಗಳನ್ನ ಇದು ತೆಗೆದು ಹಾಕುವುದಕ್ಕಾಗಿ ಈ ಒಂದು ಪ್ರಕ್ರಿಯೆಗಳು ಸಹಜವಾಗಿ ನಡೆಯುವಂತ ಪ್ರಕ್ರಿಯೆ. ಆದ್ರೆ ಕಳೆದ ಕೆಲವು ವರ್ಷಗಳಿಂದ ಅಥವಾ ಕೆಲವು ಸಮಯಗಳಿಂದ ಈ ಮತದಾರರ ಪಟ್ಟಿ ಪರಿಷ್ಕರಣೆಯು ಸಹ ರಾಜಕೀಯ ಸ್ವರೂಪವನ್ನ ಪಡ್ಕೊಂಡಿದೆ. 10 ವರ್ಷಕ್ಕೆ ಒಂದ್ಸಲ ಆಗ್ಬೇಕಾದಂತ ಪ್ರಕ್ರಿಯೆ ನಮ್ಮ ರಾಜ್ಯದಲ್ಲಿ 24 ವರ್ಷದ ನಂತರ ಆಗ್ತಾ ಇದೆ. 2002ರಲ್ಲಿ ನಮ್ಮ ಮತದಾರರ ಪಟ್ಟಿ ಪರಿಷ್ಕರಣೆ ಆಗಿರೋದು ಸಹಜವಾಗಿ ಎಲ್ಲರಿಗೂ ಅನಿಸ್ತಾ ಇದೆ. 2002ರ ಮತದಾರರ ಪಟ್ಟಿಯನ್ನ ಯಾಕೆ ಕೇಳ್ತಿದ್ದಾರೆ? ನೀವು ಅದರಲ್ಲಿ 2002ರಲ್ಲಿ ನೀವು ಇದ್ರೆ ಅವಾಗೂ ನೀವು ಮತದಾರರ ಪಟ್ಟಿ ಅದೇ ಇದ್ದು ಈಗೂ ಇದ್ರೆ ಏನು ಸಮಸ್ಯೆಗಳಿಲ್ಲ, ಅದು ಏನು ಕ್ಲಿಯರ್ ಆಗುತ್ತೆ. ಯಾವ ಅನುಮಾನ, ಒಂದೇ ಜಾಗದಲ್ಲಿ ಮತ ನಿರಂತರವಾಗಿ ಆಗ್ತಾ ಬಂದಿರುವವರಿಗೆ ಯಾವ ಬದಲಾವಣೆಗಳಿಲ್ಲ. ಸಹಜವಾಗಿ ಹಳ್ಳಿಗಾಡಿನಲ್ಲಿ ಸೇಮ್ ಇರುತ್ತೆ. ಒಂದು ಮನೇಲಿ ಇರುವವನು ರೈತಾಪಿ ವರ್ಗನೋ ಇನ್ಯಾರೋ ಅವರು ಸ್ವಂತ ಮನೇಲಿ ಇರುವಂತವ್ರು ಅಲ್ಲೇ ಇರ್ತಾರೆ. ಅವ್ರಿಗೇನು ಬದಲಾವಣೆಗಳಿಲ್ಲ. 2002ಕ್ಕೂ ಅಲ್ಲೇ ಇರ್ತಾರೆ, ನಂತರ ಎಲ್ಲ ಚುನಾವಣೆ ಇರ್ತಾರೆ, ಈಗ ಇರ್ತಾರೆ. ಅವ್ರಿಗೇನು ಗೊಂದಲಗಳು ಇಲ್ಲ, ಏನು ಸಮಸ್ಯೆಗಳಿಲ್ಲ. ಈ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿರುವ ಊರಿಂದ ಊರಿಗೆ ಬದಲಾವಣೆ ಆಗ್ತಿರುವವರಿಗೆ ಸಾಕಷ್ಟು ಜನರಿಗೆ ಬದಲಾವಣೆ ದೊಡ್ಡ ಪ್ರಕ್ರಿಯೆ ಆಗ್ತಿರೋದು. ಈಗ ಬಿಹಾರಲ್ಲಿ ಆಯ್ತು, ತಮಿಳುನಾಡಲ್ಲಿ ಆಯ್ತು, ಕೇರಳ ಆಯ್ತು, ವೆಸ್ಟ್ ಬೆಂಗಾಲ್ ಆಯ್ತು. ಈ ಎಲ್ಲ ರಾಜ್ಯಗಳು ಆಗ್ತಾ ಹೋದಾಗನೆ ಮುಖ್ಯವಾಗಿ ಹೆಚ್ಚು ಚರ್ಚೆಗೆ ಬಂದಿರುವಂಥದ್ದು ಪಶ್ಚಿಮ ಬಂಗಾಳದಲ್ಲಿ ಲಕ್ಷಾಂತರ ಮತ ಡಿಲೀಟ್ ಆದ ನಂತರ ಮತ್ತೆ ಅಲ್ಲಿ ಬಿಜೆಪಿ
ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚು ಸ್ಥಾನವನ್ನ ಗೆಲ್ಲುವುದರ ಮೂಲಕ ಬಂದ ನಂತರ ಇದನ್ನ ರಾಜಕೀಯವಾಗಿ ಯೋಚನೆ ಮಾಡೋದಕ್ಕೆ ಹೆಚ್ಚು ಕಾರಣ ಆಯ್ತು. ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರೇ ಸರ್ಕಾರ ಇತ್ತು, ಅವರೇ ವಾಪಸ್ ಬಂದಿದ್ದಾರೆ. ಬಿಜೆಪಿ ಮತ್ತೆ ಈಗ ಮುಂದುವರಿತಿದೆ. ಅದರಲ್ಲೇನು ಬಿಹಾರನ ದೊಡ್ಡ ಯೋಚನೆ ಮಾಡ್ಕೊಂಡಿಲ್ಲ. ಪಶ್ಚಿಮ ಬಂಗಾಳವನ್ನ ಕಲ್ಪನೆ ಮಾಡಿದ ರೀತಿಯಲ್ಲಿ ದೊಡ್ಡ ಮಟ್ಟದ ಮೆಜಾರಿಟಿಯನ್ನು ಬಿಜೆಪಿ ಪಡೆದಾಗ SIR ಮೂಲಕನೇ ಇವತ್ತು ಬಿಜೆಪಿ ಪಶ್ಚಿಮ ಬಂಗಾಳ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳುವಂತ ಒಂದು ಚರ್ಚೆನ ರಾಜಕೀಯವಾಗಿ ಹೆಚ್ಚು ಚರ್ಚೆಗೆ ಬಳಕೆ ಮಾಡೋದನ್ನ ಗಮನಿಸಬಹುದು. ಇವನ್ ತಮಿಳುನಾಡಿನಲ್ಲೂ SIR ಆದಾಗ ಲಕ್ಷಾಂತರ ಮತ ಡಿಲೀಟ್ ಆದಾಗ ಸ್ಟಾಲಿನ್ ಸಹ ಇದನ್ನ ಪ್ರಕ್ರಿಯೆ ಬಗ್ಗೆ ಆಕ್ಷೇಪವನ್ನ ವ್ಯಕ್ತಪಡಿಸ್ಕೊಂಡ್ರು. ಉತ್ತರ ಬಿಹಾರ, ತಮಿಳುನಾಡು ಅಥವಾ ಈ ಪಶ್ಚಿಮ ಬಂಗಾಳದಲ್ಲಿ ಪ್ರಕ್ರಿಯೆ ನಡೆದ ಸಂದರ್ಭದಲ್ಲಿ ಅಥವಾ ಬೇರೆ ಉತ್ತರ ಭಾರತದಲ್ಲಿ ನಡೆದ ಪ್ರಕ್ರಿಯೆಯಲ್ಲಿ ಗಮನಿಸಿದಾಗ ಕೇರಳದಲ್ಲಿ ಕಮ್ಯುನಿಸ್ಟ್ ಅವರು ಮತ್ತೆ ಕಾಂಗ್ರೆಸ್ ಅವರು ಸ್ವಲ್ಪ ಎಚ್ಚೆತ್ತುಕೊಂಡ್ರು. ಅಂದ್ರೆ ಅರ್ಹ ಮತದಾರರು ಮತದಾರ ಪಟ್ಟಿಯಿಂದ ವಂಚಿತ ಆಗದ ರೀತಿಯಲ್ಲಿ ಹೆಚ್ಚು ನಿಗಾ ವಹಿಸಿಕೊಳ್ಳುವ ಕೆಲಸವನ್ನ ಕಮ್ಯುನಿಸ್ಟ್ ಅವರು ಹೆಚ್ಚು ಕ್ರಿಯಾಶೀಲವಾಗಿ ಮಾಡಿದ್ರು. ಕರ್ನಾಟಕದಲ್ಲಿ SIR ಬಂದಾಗ ಈ ಎಲ್ಲ ಪ್ರಕ್ರಿಯೆಗೆ ವ್ಯತಿರಿತವಾದ ಪರಿಣಾಮವನ್ನು ನಾವು ಗಮನಿಸಬಹುದು. ಸಹಜವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಇದನ್ನ ವಿರೋಧ ಮಾಡ್ಬೇಕಾಗಿತ್ತು. ಈ ಪ್ರಕ್ರಿಯೆನ ತೀರಾ ಸಾರಾಸಗಟವಾಗಿ ರಾಜಕೀಯವಾಗಿ ಬಿಜೆಪಿ ಬಳಸ್ತಾ ಇದೆ. ಅಸಲಿ ಮತದಾರರನ್ನು ಡಿಲೀಟ್ ಮಾಡುತ್ತಾರೆ, ಅದಕ್ಕಾಗಿ ನಮಗೆ ತೊಂದರೆ ಆಗುತ್ತೆ ಅಂತ ಕಾರಣಕ್ಕಾಗಿ ಕಾಂಗ್ರೆಸ್ ಹೆಚ್ಚು ಪ್ರಮಾಣ ವಿರೋಧ ಮಾಡ್ಬೇಕಿತ್ತು. SIR ತೆಗೆದುಕೊಳ್ತೀವಿ ಅಂತ ಹೇಳುವಾಗ ಕಾಂಗ್ರೆಸ್ ಅವರು ಆ ಸ್ಟೆಪ್ ಅಲ್ಲೇ ಇದ್ರು. ಇವತ್ತು ಚುನಾವಣೆ ಕರ್ನಾಟಕದಲ್ಲಿ 2028ಗೆ ಬಿಜೆಪಿ ಅವರು ಅಧಿಕಾರಕ್ಕೆ ಬರಕ್ಕಾಗಿ SIR ನ ಬಳಕೆ ಮಾಡ್ತಿದ್ದಾರೆ. ಕಾಂಗ್ರೆಸ್ಸಿನ ಸಾಂಪ್ರದಾಯಿಕ ಮತಗಳಿಂದ ಏನಿದೆ ಅಹಿಂದ ಮತಗಳನ್ನ ಡಿಲೀಟ್ ಮಾಡೋ ಪ್ರಕ್ರಿಯೆಗೆ ಕೈ ಹತ್ತುಕೊಳ್ತಾರೆ. ನಮಗೆ ಇದು ಸೋಲಿಗೆ ಕಾರಣ ಆಗುತ್ತೆ, ನಾವು ಅಧಿಕಾರ ಕಳ್ಕೊಳ್ತೀವಿ ಅಂತ ಹೇಳುವ ಆತಂಕವನ್ನ ಪ್ರಾರಂಭಿಕ ಹಂತದಲ್ಲಿ ವ್ಯಕ್ತಪಡಿಸಿದ್ರು. ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಕಾಂಗ್ರೆಸ್ ಪೂರ್ಣ ಪ್ರಮಾಣದಲ್ಲಿ ಎಚ್ಚೆತ್ತುಕೊಳ್ತು. ಇದು ನಮಗೆ ಮಾರಕ ಆಗುತ್ತೆ, ಅದಕ್ಕೆ ನಾವು ಏನ್ ಮಾಡ್ಬೇಕು ಅಂತ ಹೇಳಿ ಸಿದ್ಧತೆ ಮಾಡಕ್ಕೆ ಪ್ರಾರಂಭಿಸಿದ್ರು. ಬೇರೆ ಬೇರೆ ಕಡೆ ಕಾರ್ಯಾಗಾರವನ್ನ ಮಾಡಿದ್ರು. ನಮ್ಮ ಸಾಂಪ್ರದಾಯಿಕವಾಗಿ ನಮಗೆ ಬೆಂಬಲ ನೀಡುತ್ತಿರುವಂತ ಮುಸ್ಲಿಂ ಮತದಾರ ಇರ್ಬೋದು, ಕ್ರಿಶ್ಚಿಯನ್ ಮತದಾರ ಇರ್ಬೋದು, ದಲಿತ ಮತದಾರ ಇರ್ಬೋದು, ಹಿಂದುಳಿದ ವರ್ಗದ ಮತದಾರ ಇರ್ಬೋದು, ಈ ಮತದಾರರು ಮತದಾರ ಪಟ್ಟಿಯಿಂದ ಹೊರಗೆ ಹೋಗದ ಹಾಗೆ ಏನು ಮಾಡಬೇಕು ಅಂತ ಹೇಳೋ ಬಗ್ಗೆ ಹೆಚ್ಚು ಕ್ರಿಯಾಶೀಲವಾಗಿ ಪ್ಲಾನ್ಗಳನ್ನ ಯೋಚನೆಗಳನ್ನ ಮಾಡಕ್ಕೆ ಪ್ರಾರಂಭಿಸಿದರು. ಸ್ವತಃ ಮೈಸೂರಿನಲ್ಲಿ ನಡೆದ ಕಾರ್ಯಾಗಾರ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಒಂದು ಮಾತನಾಡಿದ್ರು. ಕಾಂಗ್ರೆಸ್ ಹಲವಾರು ಕ್ಷೇತ್ರದಲ್ಲಿ 5,000ಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ 5,000ಕ್ಕಿಂತ ಕಡಿಮೆ ಮತಗಳ ಅಂತರದಿಂದ ಸಾಕಷ್ಟು ಕ್ಷೇತ್ರದಲ್ಲಿ ನಾವು ಗೆದ್ದಿದ್ದೇವೆ. ಈ SIR ಮೂಲಕ ನಮ್ಮದು 5ರಿಂದ 10,000ದಷ್ಟು ಮತಗಳು ಡಿಲೀಟ್ ಆದ್ರೆ ನಮಗೆ ಇದು ವ್ಯತಿರಿಕ್ತ ಪರಿಣಾಮ ಆಗುತ್ತೆ. ಇವಾಗ ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿರುವ ಕಾಂಗ್ರೆಸ್ ಶಾಸಕರು ಯಾರಿದ್ದೀರಿ, ಅಲ್ಪ ಮತಗಳ ಅಂತರದಿಂದ ಯಾರು ಸೋತಿರುವಂತ ಇವರಿದ್ದೀರಿ, ಮುಂದೆ ಗೆಲ್ಲಬೇಕು ಅಂತ ಯಾರು ಬಯಸ್ತೀರಿ, ಈ ಪ್ರಕ್ರಿಯೆಯನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು. ನೀವು ಗಂಭೀರವಾಗಿ ತೆಗೆದುಕೊಳ್ಳುತ್ತಿದ್ದರೆ ಹೋದ್ರೆ ನಿಮಗೆ ಇದು ಮುಳುವಾಗುತ್ತೆ ಅಂತ ಹೇಳುವ ಎಚ್ಚರಿಕೆ ಗಂಟೆಯನ್ನ ಕೊಟ್ರು. ಚುನಾವಣೆ ಆಯೋಗ SIR ಗೆ ಏನು ಸಿದ್ಧತೆ ಮಾಡ್ಕೊಂಡ್ರು ಅದಕ್ಕಿಂತ ಹೆಚ್ಚು ಸಿದ್ಧತೆಯನ್ನ ಕಾಂಗ್ರೆಸ್ ಮಾಡ್ಕೊಂಡ್ರು. ಆ ಕಾರಣಕ್ಕಾಗಿಯೇ ಈ ಪ್ರಕ್ರಿಯೆಯನ್ನ ನೀವು ಕೈಗೆತ್ತಿಕೊಂಡ ನಂತರ ಬಿಜೆಪಿ ಹೆಚ್ಚು ಆತಂಕಕ್ಕೆ ಒಳಗಾಗಿರುವಂಥದ್ದು, JDS ಹೆಚ್ಚು ಆತಂಕ ಒಳಗಾಗಿ ನಾವು ಗಮನಿಸ್ತೀವಿ. ರಾಜ್ಯಪಾಲರಿಗೆ ಹೋಗಿ ಇವತ್ತು ದೂರನ್ನು ಕೊಟ್ಟಿರುವಂಥದ್ದು, ಪ್ರಕ್ರಿಯೆ ಸರಿಯಾಗಿ ನಡೀತಿಲ್ಲ ಅಂತ ಹೇಳಿ ಧ್ವನಿ ಎತ್ತಿರುವಂಥದ್ದು ಬಿಜೆಪಿ ಮತ್ತು JDS ವರಿಷ್ಠ ನಾಯಕರುಗಳು. ಅವರಿಗೆ ಆತಂಕ ಆಗಿದೆ. ಇವತ್ತು ಕಾಂಗ್ರೆಸ್ ಬಹುತೇಕ ಸೈಲೆಂಟ್ ಆಗಿದೆ. ಏನ್ ಮಾಡಿದ್ರು, ಪ್ರಕ್ರಿಯೆ ಪ್ರಾರಂಭ ಆದ ನಂತರ ಇನ್ನೊಂದು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಏನ್ ಯೋಚನೆ ಮಾಡಿದ್ರು, ಅಲ್ಪಸಂಖ್ಯೆ ಮುಸ್ಲಿಂ ಮತಗಳು ಡಿಲೀಟ್ ಆಗೋಗುತ್ತೆ. ಅದು ಬಹುತೇಕ 100% ಇವತ್ತು ಕಾಂಗ್ರೆಸ್ಗೆ ವೋಟ್ ಬ್ಯಾಂಕ್ ಆಗಿದೆ. ಅಲ್ಲಿ ಎಷ್ಟು ಕಡಿಮೆ ಆದ್ರೂ ಅದು ಕಾಂಗ್ರೆಸ್ಗೆ ಹೊರತಾಗುತ್ತೆ. ಇದೇ ಲೆಕ್ಕಾಚಾರ ಬಿಜೆಪಿಯು ಆಂತರಿಕವಾಗಿ ಇತ್ತು. ದಲಿತರು, ಹಿಂದುಳಿದವರು, ಮುಸ್ಲಿಮ್ಸ್ಗಳ ಮತ ಒಂದಿಷ್ಟು ಡಿಲೀಟ್ ಆಗುತ್ತೆ, ಅದರೆಷ್ಟು ನಮಗೆ ವರದಾನ ನಮಗೆ ಆಗುತ್ತೆ. 5,000, 2,000, 3,000 ಮತಗಳ ಅಂತರದಿಂದ ಎಲ್ಲಿ ಸೋಲನ್ನು ಅಲ್ಲಿ ನಮಗೆ ಸುಲಭವಾಗಿ ಗೆಲ್ಲಬಹುದು ಅಂತ ಲೆಕ್ಕಾಚಾರ. ಅದು ಉಲ್ಟಾಗಿದಂದ್ರೆ ಈಗಿನ ಲೆಕ್ಕಾಚಾರ ನೋಡಿದ್ರೆ ಬಹುತೇಕ ಕಡೆ ಅಲ್ಪಸಂಖ್ಯಾತರ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ದಾರೆ. ಅವರು ಬಹುತೇಕ ಅಲ್ಲೆಲ್ಲಿ ಇರ್ತಾರೆ ಅಲ್ಲೇ ಇಟ್ಕೊಳ್ಳಿ, ಅದನ್ನ ಸರಿ ಮಾಡ್ಕೊಂಡ್ರು. 2002ರಲ್ಲಿ ಅವರ ಮತದಾರ ಹೆಸರಲ್ಲಿ ಇಲ್ಲದೆ ಹೋದ್ರು ಅವರ ತಂದೆ ತಾಯಿಗಳ ಮತ, ಅಜ್ಜ ಅಜ್ಜಿದ ಮತ ತೆಗೆದುಕೊಂಡ್ರು, ಅದನ್ನ ಮಾಹಿತಿ ತಗೊಂಡ್ರು, ಅದನ್ನ ಫಿಲ್ ಮಾಡಿ ಎಲ್ಲ ಪ್ರಕ್ರಿಯೆಗಳನ್ನ ಮುಗಿಸ್ಕೊಂಡಿದ್ದಾರೆ. ಇವತ್ತು ಯಾರು ಬಿಜೆಪಿ ಮತದಾರರು ಅಂತ ಹೇಳಿದ್ರೆ ಅವ್ರು ಇವತ್ತು ಪರದಾಡ್ತಿರೋದನ್ನ ನಾವು ಸೂಕ್ಷ್ಮವಾಗಿ ಗಮನಿಸಬಹುದು. ಈಗ ಒಂದು ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಕೊಡಗಿನ ಕೊಂಡಂಗೇರಿಯಲ್ಲಿ 100% ಮುಸ್ಲಿಮ್ಸೇ ಇರೋದು. ಅಲ್ಲಿ ಎಲ್ಲ ಪ್ರಕ್ರಿಯೆನ ಪೂರ್ಣವಾಗಿ ಒಂದು ಇದನ್ನು ಕೊರತೆ ಇಲ್ಲ, ಎಲ್ಲ ಪರ್ಫೆಕ್ಟ್ ಆಗಿದ್ದಾರೆ. ಅಂದ್ರೆ ಎಷ್ಟು ಪ್ರಜ್ಞಾವಂತರಾಗಿ ಈ ಪ್ರಕ್ರಿಯೆಯನ್ನ ಪಾಲ್ಗೊಂಡಿದ್ದಾರೆ, ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ದಾರೆ. 90 ಜನ ಇವತ್ತು 2002ರ ಮತದಾರ ನಮ್ಗೆ ಬೂತ್ ಯಾವುದು, BLO ಯಾರು, ನಮ್ಮ ತಂದೆ ಮದುವೆಯಾಗಿ ಹೋದವ್ರದ್ದು ಅವರು ತಂದೆದು ಬೇಕಾಗ್ತದೆ ಅವರಿಗೆ ವೋಟರ್ ಅವಾಗ ಇಲ್ಲದೆ ಹೋದ್ರು, ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಇಲ್ಲದೆ ಹೋದ್ರೆ ಇವತ್ತು ತಂದೆ ಮತದಾರ ಪಟ್ಟಿಯಲ್ಲಿದೆ, ಆ BLO ಹುಡುಕೋದು, ನಮ್ಮ ತಂದೆ ಹೆಸರು ಎಲ್ಲಿದ್ದಾರೆ ಅಂತ ಹುಡುಕೋದು, ಆ ಎಲ್ಲ ಕೆಲಸಗಳಿಗೆ ಇವತ್ತು ಒದ್ದಾಡ್ತಿದ್ದಾರೆ. ಒಂದು ಹಂತಕ್ಕೆ ಇನ್ನೊಂದು ಹಂತಕ್ಕೆ ಎಷ್ಟು ಜನ ಹೋದ್ರು ಅಂತಂದ್ರೆ ನಮಗೆ ಓಟೇ ಬೇಡಪ್ಪ ಅಂತ ಹೇಳಿದ್ರು. ಕಾಂಗ್ರೆಸ್ ಇನ್ನೊಂದು ಬುದ್ಧಿವಂತಿಕೆಯನ್ನ ಬಳಸ್ತು. ಸರ್ಕಾರದ ಪಂಚ ಗ್ಯಾರಂಟಿಯ ಸವಲತ್ತನ್ನ ಸಿಗಬೇಕು ಅಂತ ಹೇಳಿದ್ರೆ ನೀವು ವೋಟರ್ ಲಿಸ್ಟ್ ಅಲ್ಲಿ ಇರಬೇಕು ಅಂತ ಮಾಡಿದ್ರು. ಎಂತ ದಾಳ ನೋಡಿ. ಆ ಸವಲತ್ತಿಗೆ ಏನು ಕಂಡೀಷನ್ ಇರ್ಲಿಲ್ಲ,
ಸೂಕ್ಷ್ಮವಾಗಿ ನಾವು ಗಮನಿಸಿದಾಗ ನಮಗೆ ಅವ್ರದ್ದು ಒಳ ಅರ್ಥ ಆಗುತ್ತೆ. ಹಾ, ಈಗ ಅದೊಂದು ಏನಾಗುತ್ತೆ, ಸಹಜವಾಗಿ ಏನಾಗುತ್ತೆ, ಈ ಪಂಚ ಗ್ಯಾರಂಟಿ ಬೇಕು ಅಂತ ನನಗೆ ಇಷ್ಟು ಕಳ್ಕೊಳ್ತೀನಿ, ವೈಯಕ್ತಿಕ ಲಾಭ ಇರೋದು. ಸಹಜವಾಗಿ ಅವ್ರೇನಾಗುತ್ತೆ, ನೀವು ಯಾರು ಮಾತು ಕೇಳಲ್ಲ, ನನಗೆ ಓಟೇ ಬೇಡ, ನಿರ್ಲಕ್ಷ್ಯ ಮಾಡುವಂಥದ್ದು ಆಗೋಲ್ಲ ಇವತ್ತು. ಯಾಕಂದ್ರೆ ವೈಯಕ್ತಿಕ ಸವಲತ್ತುಗಳು ಹೋಗುತ್ತೆ, 2,000 ಬರುವಂತ ಹೋಗುತ್ತೆ, ಬಸ್ ಚಾರ್ಜ್ ಹೋಗುತ್ತೆ, ಕರೆಂಟ್ ಹೋಗುತ್ತೆ ಅಂತ ಹೇಳಿದಾಗ ಸಹಜವಾಗಿ ಏನಾಗುತ್ತೆ, ಮೇಲೆ ಬಿದ್ದು ಹೋಗಿ ಮಾಡ್ತಾರೆ. ಸರ್ಕಾರದ ಸವಲತ್ತು ನನಗೆ ಸಿಗದಾಗ್ಬಿಡುತ್ತೆ ಅಂತ ಹೇಳುವಾಗ ಸಹಜವಾಗಿ ಈ ಸರ್ಕಾರ, ಕಾಂಗ್ರೆಸ್ ಅವ್ರು ಮಾಡ್ಬೇಕಾಗಿಲ್ಲ, ಜನರೇ ಮಾಡೋ ಕೆಲಸಗಳಿಗೆ ಕೈ ಹಾಕ್ತಾರೆ. ಸಹಜವಾಗಿ ಏನಾಗುತ್ತೆ, ಮತಗಟ್ಟೆ ಅಧಿಕಾರಿಗಳು ಪ್ರತಿಯೊಬ್ಬರು ಮನೆಗಳಿಗೆ ಖುದ್ದು ಭೇಟಿ ನೀಡಿ ಆ ಎಮ್ಯುಲೇಷನ್, ಆ ಫಾರ್ಮ್ ಅನ್ನ, ಮತದಾರ ಪಟ್ಟಿಯನ್ನ ಕೊಡ್ಬೇಕು. ಛಾಯಾಚಿತ್ರ ಇರುವಂತಹ ಮತದಾರ ಪಟ್ಟಿಯನ್ನ ತಲುಪಿಸ್ಬೇಕು, ಕುಟುಂಬಗಳಿಗೆ ತಲುಪಿಸ್ಬೇಕು. ಆದ್ರೆ ಎಲ್ಲ ಸಮೀಕ್ಷೆಗಳಿರ್ಬೋದು, ಸರ್ಕಾರದ ಕೆಲಸಗಳಿರ್ಬೋದು, ಎಲ್ಲವನ್ನ ಹೀಗೆ ಮನೆಗೆ ಹೋಗೋ ಕೆಲಸ ಮಾಡ್ತಿರಲಿಲ್ಲ. ಏನ್ ಮಾಡ್ತಾರೆ ಗೊತ್ತಾ, ಊರಿನ ಒಬ್ಬ ಮುಖಂಡರ ಮನೆಗೆ ಹೋಗ್ತಾರೆ, ಸುತ್ತಮುತ್ತಲು ಎಲ್ಲ ಮಾಹಿತಿಯನ್ನು ತಗೊಳ್ತಾರೆ, ಅಲ್ಲೇ ಫಿಲ್ ಮಾಡಿ ಕಳಿಸ್ತಾರೆ. ಬಹುತೇಕ ಸಮೀಕ್ಷೆಗಳು ಹಾಗೆ ಆಗುತ್ತೆ. ನೀವು ಮನೆ ಸಮೀಕ್ಷೆ ಮಾಡಿ, ಯಾವ್ದು ಸಾಮಾಜಿಕ ಸಮೀಕ್ಷೆ ಮಾಡಿ, ಶೈಕ್ಷಣಿಕ ಸಮೀಕ್ಷೆ ಮಾಡಿ, ಆರ್ಥಿಕ ಸಮಸ್ಯೆ ಮಾಡಿ, ಹಿಂದಿನಿಂದ ಇದನ್ನೇ ರೂಢಿಸ್ಕೊಂಡು ಬಂದಿದ್ದು. ಒಂದು ಮನೇಲಿ ಕೂತ್ಕೊಳ್ಳೋದು, ಎಲ್ಲರ ಮನೆಯ ಮಾಹಿತಿಯನ್ನು ಇಲ್ಲೇ ಅವ್ರು ಎಷ್ಟು ಓದಿದ್ದಾರೆ, ಏನು ಎತ್ತ, ಎಲ್ಲ ಮಾಹಿತಿಯನ್ನು ಅಲ್ಲೇ ಫಿಲ್ ಮಾಡ್ತಾರೆ, ಹೋಗ್ತಾರೆ. ಕೆಲಸಗಳನ್ನ ಸುಲಭ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡಿ. ಇವಾಗನು ಸಹ ಹಾಗೆ SIR ಸಹ ಮೂಲ ಉದ್ದೇಶಕ್ಕೆ ವ್ಯತಿರಿತವಾಗಿ ಮಾಡಿದ್ದಾರೆ. ಸಾಕಷ್ಟು ಬಾರಿ BLOಗಳು ಮನೆಗಳಿಗೆ ಭೇಟಿ ನೀಡುವ ಬದಲು ಎಲ್ಲೋ ನಿಗದಿತ ಪ್ಲೇಸ್ ಅಲ್ಲಿ ಈ ಫಾರ್ಮ್ ಅನ್ನ ಇಟ್ಟಿರುವಂತದ್ದು, ಇನ್ನು ಯಾರಿಗೋ ಒಂದು ಕೊಡುವಂಥದ್ದು, ಸಮುದಾಯ ಭವನಗಳಲ್ಲಿ ಎಲ್ಲರನ್ನ ಕರೆದು ಒಂದು ನಿಗದಿತ ಸ್ಥಳಕ್ಕೆ ಎಲ್ಲರನ್ನ ಕರೆದು ಮಾಡುವಂಥದ್ದು, ಊರಿನ ಮುಖಂಡರ ಮನೆಗೆ ಎಲ್ಲರನ್ನ ಬರುವಂಗೆ ಮಾಡಿಸ್ಕೊಂಡು ಅಲ್ಲಿ ಮಾಡುವಂಥದ್ದು, ಸಮುದಾಯ ಭವನಗಳಲ್ಲಿ ಮಾಡುವಂಥದ್ದು, ಮಸೀದಿಗಳಲ್ಲಿ ಮಾಡುವಂತ ಪ್ರಕ್ರಿಯೆಗಳನ್ನು ಸಹ ಮಾಡಿ ಅದು ವಿವಾದ ಸ್ವರೂಪವನ್ನ ಪಡ್ಕೊಂಡಿರುವುದು ಸಹ ಈಗ ಸಾಮಾಜಿಕ ಜಾಲತಾಣ ಹೆಚ್ಚು ಪ್ರಭಾವ ಇರೋ ಕಾರಣಕ್ಕಾಗಿ ಸಾಕಷ್ಟು ಬಾರಿ ಅದು ವಿವಾದದ ಸ್ವರೂಪವನ್ನು ಸಹ ಪಡ್ಕೊಂಡಿರೋದನ್ನು ನಾವು ಗಮನಿಸಬಹುದು. ಅದರಲ್ಲಿ ಇನ್ನೂ ಒಂದು ಏನು ತುಂಬಾ ಜನ ಆತಂಕಕ್ಕೆ ಒಳಗಾಗಿರೋದು ಏನಂದ್ರೆ, 2002 ನಾವು ಇದನ್ನ ಕಾಲಮ್ ಅನ್ನ ಭರ್ತಿ ಮಾಡದಿದ್ರೆ ನಮ್ದು ಮತದಾರ ಪಟ್ಟಿಯಲ್ಲಿ ನಮ್ದು ಇಲ್ಲದೆ ಆಗ್ಬಿಡುತ್ತೆ ಅಂತ ಹೇಳುವ ಅನಗತ್ಯವಾದಂತ ಭಯ ಇದೆ. ರಾಜ್ಯ ಚುನಾವಣಾಧಿಕಾರಿ ಆಗಿರುವಂತಹ ಅನ್ಬುಕುಮಾರ್ ಅವರು ಸ್ಪಷ್ಟವನ್ನ ಪಡಿಸಿದ್ದಾರೆ. ನೀವು ಕರಡು ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬರಬೇಕು ಅಂತ ಹೇಳಿದ್ರೆ, ನೀವು ಈಗ ಏನು ನಿಮಗೆ ಆ ಮತದಾರ ಪಟ್ಟಿ ನಿಮಗೆ ಕೊಡ್ತಾ ಇದ್ದಾರೆ, ಅದನ್ನ ಸಹಿ ಮಾಡಿ ನೀವು ಸಲ್ಲಿಸಬೇಕು. ನಿಮಗೆ ಏನೆಲ್ಲ ಮಾಹಿತಿ ಅದನ್ನ ಭರ್ತಿ ಮಾಡಿ, ಯಾವುದು ಖಾಲಿ ಬಿಟ್ಟರು ಸಮಸ್ಯೆ ಇಲ್ಲ. ಸಹಿ ಮಾಡಿ ಆ ಅಪ್ಲಿಕೇಶನ್ ಅನ್ನ ಸಲ್ಲಿಸದೆ ಹೋದ್ರೆ 100% ನಿಮ್ಮ ಮತದಾರ ಪಟ್ಟಿಯಲ್ಲಿ ಹೆಸರು ಬರದೇ ಇಲ್ಲ. ನೀವು ಇಲ್ಲ ಅಂತ ಹೇಳುವ ಲೆಕ್ಕಕ್ಕೆ ಬರುತ್ತೆ, ಅದು 100% ಅದು ರಿಜೆಕ್ಟ್ ಆಗುತ್ತದೆ ಅಂತ. 2002 ಮಾಹಿತಿ ಇರ್ಲಿ ಇಲ್ಲದೆ ಹೋಗ್ಲಿ, ಪ್ರತಿಯೊಬ್ಬರು ಆ ಅರ್ಜಿಯನ್ನು ಸಲ್ಲಿಸುವ ಕೆಲಸವನ್ನ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ನೀವು ಭರ್ತಿ ಮಾಡದೆ ಹೋದ್ರೆ ಮತ್ತೆ ನೀವು ಕರಡು ಮತದಾರ ಪಟ್ಟಿಯನ್ನ ಸಿದ್ಧಪಡಿಸಿದ ನಂತರ ಅನುಮಾನಗಳಿದ್ರೆ ನೋಟಿಸ್ ಜಾರಿ ಮಾಡ್ತಾರೆ. ಸರ್ಕಾರ ನಿಗದಿ ಮಾಡಿರುವಂತ 12 ದಾಖಲೆಯಲ್ಲಿ ಒಂದು ದಾಖಲೆಯನ್ನು ಸಲ್ಲಿಕೆ ಮಾಡಿದ್ರೆ ನೀವು ಮತದಾರರ ಪಟ್ಟಿಗೆ ಸೇರೋದಕ್ಕೆ ಅರ್ಹತೆಯನ್ನು ಸಹಜವಾಗಿ ಪಡಿತಾರೆ. ವಾಸದ ದೃಢೀಕರಣ ಪತ್ರವನ್ನ ಕೊಡ್ಬೋದು, ಜಾತಿ ಪ್ರಮಾಣ ಪತ್ರವನ್ನ ಕೊಡ್ಬೋದು, ಪ್ಯಾನ್ ಕಾರ್ಡ್ ಅನ್ನ ಕೊಡ್ಬೋದು. ಅಂದ್ರೆ ಆಧಾರ್ ಕಾರ್ಡ್ ಇದು ವಾಸ ದೃಢೀಕರಣಕ್ಕೆ ಸಂಬಂಧಪಟ್ಟ ದಾಖಲೆಗಳಲ್ಲಿ ನೀವು ಇಂಥ ಜಾಗದಲ್ಲಿ ಇದ್ದೀರಾ ಅಂತ ಹೇಳುದು. ಇವನ್ನ ಸರ್ಕಾರ ಕೊಟ್ಟಿರುವಂತಹ ಹಕ್ಕು ಪತ್ರಗಳು, ಏನೋ ಈಗ ಮನೆ ಕೊಟ್ಟಿರುವಂತಹ ಹಕ್ಕುಪತ್ರ ಇರ್ಬೋದು, ನಿವೇಶನ ಕೊಟ್ಟಿರುವ ಸರ್ಕಾರ ಹಕ್ಕುಪತ್ರ ಕೊಟ್ಟರೆ ಅದು ಮಾನ್ಯ ಆಗ್ತದೆ. ಹೀಗೆ ಒಂದು 12 ಮಾನ್ಯತೆಯನ್ನ ಮಾಡಿದ್ದಾರೆ. ಅದನ್ನು ನೀವು ಸಲ್ಲಿಕೆ ಮಾಡಿಸಬೇಕು. ಯಾವುದೇ ಅರ್ಹ ಮತದಾರರು ಯಾವುದೇ ರೀತಿಯಲ್ಲಿ ಆತಂಕಕ್ಕೊಳಗಾಗುವಂತ ಅಗತ್ಯತೆ ಇಲ್ಲ. ಯಾವುದೋ ಕಾರಣಕ್ಕಾಗಿ ಈ ಕರಡು ಪಟ್ಟಿಗಳು ಬರದೆ ನೀವು ಮತದಾರ ಪಟ್ಟಿಯಿಂದ ಹೊರಗುಳಿದ್ರು ಸಹ ಮುಂದೆ ಸಹ ಮತದಾರರ ಸೇರ್ಪಡೆಯ ಅವಕಾಶಗಳು ಇದ್ದೇ ಇದೆ. ಅದರಲ್ಲಿ ನೀವು ಎಲ್ಲ ದಾಖಲಾತಿಗಳನ್ನು ಸಲ್ಲಿಕೆ ಮಾಡಿ ಕಾನೂನುಬದ್ಧವಾಗಿ ಸೇರ್ಕೊಳ್ಳುವಂತ ಅವಕಾಶಗಳು ಸಹಜವಾಗಿ ಇರ್ತದೆ. ಇಲ್ಲಿ ಇರುವಂತ ಅದೇ ಕಾರಣಕ್ಕಾಗಿಯೇ ಈ ವಾಸದ ದೃಢೀಕರಣ ಪತ್ರ ಸಿಗದ ಸಮಸ್ಯೆ ಆಗ್ಬೋದು ಅಂತ ಕಾರಣಕ್ಕಾಗಿ ಸರ್ಕಾರ ಒಂದು ಆದೇಶ ಕೊಟ್ಟಿದ್ದಾರೆ, ಕ್ರಮಬದ್ಧವಾಗಿ ವಾಸದ ದೃಢೀಕರಣ ಪತ್ರ ಕೊಡಿ ಅಂತ ಹೇಳೋದನ್ನ. ಈಗ ಅದನ್ನ ಬಿಜೆಪಿ ಅವರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಿದ್ದಾರೆ. ಬಾಂಗ್ಲಾದೇಶದವರನ್ನು ಸಕ್ರಮ ಮಾಡುವ ಪ್ರಕ್ರಿಯೆ ಈ ಭಾಗದಲ್ಲಿ ಇದೆ ಅಂತ ಹೇಳುವಂತ ಆತಂಕವನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಈಗ ಅವರಿಗೆ ವಾಸದ ದೃಢೀಕರಣ ಪತ್ರವನ್ನ ಕೊಟ್ಟು ಅವರನ್ನ ಮತದಾರರ ಪಟ್ಟಿಗೆ ಸೇರಿಸುವಂತ ಪ್ರಕ್ರಿಯೆಗೆ ಆತಂಕಕಾರಿ ಬೆಳವಣಿಗೆಗೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಅಂತ ಹೇಳೋದನ್ನ ಮಾಡಿದ್ದಾರೆ. ಆದ್ರೆ ಎರಡು ಸೂಕ್ಷ್ಮ ಅಂಶಗಳನ್ನು ಇಲ್ಲಿ ಗಮನಿಸಬಹುದು. ವಾಸದ ದೃಢೀಕರಣ ಪತ್ರವನ್ನು ನಿಮಗೆ ಯಾವ ಕಾಲಕ್ಕೂ ಪಡ್ಕೊಳ್ಳೋ ಅವಕಾಶಗಳಿದೆ. ಈಗ ಜಾತಿ ಪ್ರಮಾಣ ಪತ್ರವನ್ನು ನಿಮಗೆ ಪಡ್ಕೊಳ್ಳೋಕೆ ಅವಕಾಶಗಳಿದೆ, ಅದು ಮಾನ್ಯತೆ ಇದೆ. ವಾಸದ ದೃಢೀಕರಣ ನೀವು ಜಾತಿ ದೃಢ ಪತ್ರವನ್ನ, ಆದಾಯ ದೃಢೀಕರಣ ಪತ್ರವನ್ನ ನೀವು ಪಡ್ಕೊಂಡ್ರೆ ಸಹಜವಾಗಿ ನಿಮಗೆ ಆ ಪತ್ರ ಸರ್ಟಿಫಿಕೇಟ್ ಇದ್ರೆ ಅದು ನಿಮಗೆ ಸೇರ್ಪಡೆಗೆ ಅವಕಾಶಗಳಾಗುತ್ತೆ. ಆದ್ರೆ ಅಕ್ರಮವಾಗಿ ಹೊರ ದೇಶದವರಿಗೆ ನೀವು ವಾಸ ದೃಢೀಕರಣ ಪತ್ರ ಕೊಟ್ರೆ ಅದರಲ್ಲಿ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡರೆಲ್ಲರೂ ಶಿಕ್ಷೆಗೊಳಗಾಗುವಂತ ಅವಕಾಶಗಳಿದೆ. ಅದು ಅಂತ ರಿಸ್ಕ್ಗೆ ಯಾವ ಅಧಿಕಾರಿಗಳಾಗ್ಲಿ ಯಾವ ಸರ್ಕಾರಿ ಸಿಬ್ಬಂದಿಗಳು ಹೋಗೋದಿಲ್ಲ, ಹೋಗ್ಬಾರದು ಸಹ.
ಆದರೆ ಅರ್ಹರಾಗಿರುವವರಿಗೆ ವಾಸ ದೃಢೀಕರಣ ಪತ್ರವನ್ನ ಕೊಡುವುದಕ್ಕೆ ತಪ್ಪಿಸಕ್ಕೆ ಸಾಧ್ಯನೇ ಆಗೋದಿಲ್ಲ. ಅದನ್ನ ನಿಮಗೆ ಕೊಡಕ್ ಆಗೋಲ್ಲ ಅಂತ ಹೇಳಕ್ಕೆ ಸಾಧ್ಯ ಆಗಲ್ಲ. ಅದೇನು ನಿಯಮಬದ್ಧವಾಗಿ ಏನು ಕೊಡಕ್ಕೆ ಅವಕಾಶಗಳಿದೆ ಅದು ಅವರ ಹಕ್ಕು ಸಹ ಪಡ್ಕೊಳ್ಳೋಕೆ ಅವಕಾಶವನ್ನು ಕೊಡಬೇಕು. ಇವಾಗ ನಮಗೆ ಯಾವುದೋ ಒಂದು ಉದ್ಯೋಗ ಸೇರುವಾಗನೋ ಇನ್ನೇನೋ ಮಾಡ್ಬೇಕು ಅಂತ ಹೇಳಿದ್ರೆ ಆದಾಯ ದೃಢೀಕರಣ ಬೇಕು, ಜಾತಿ ದೃಢೀಕರಣ ಬೇಕು ಅಂತ ಹೇಳುವಾಗ ಸಹಜವಾಗಿ ನಮಗೆ ಬೇಕಾದ ಹೋಗಿ ಪಡ್ಕೊಳ್ತೀವಿ. ಈಗ ಒಬ್ಬ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಅಂತ ಹೇಳುವಾಗ ಏನೆಲ್ಲ ಪ್ರಮಾಣ ಪತ್ರ ಬೇಕು ಅಂತ ಹೇಳಿ ಪಡಿತಾನೆ, ಅವಾಗ ಅವನ್ನೆಲ್ಲವನ್ನು ಪಡ್ಕೊಳ್ತಾನೆ. ಅದಕ್ಕೆ ಮೊದಲು ಏನು ಪಡ್ಕೊಳ್ಳೋದಿಲ್ಲ. ಅದವನ ಹಕ್ಕು. ಯಾವ ಕಾಲಕ್ಕೆ ಯಾವ ದಾಖಲೆಯನ್ನು ಪಡಿಬೇಕು ಅಂತ ಹೇಳೋದನ್ನ ಪಡ್ಕೊಳ್ಳೋದು ಅವನ ಹಕ್ಕು. ಅದನ್ನ ನೀವು ಕೊಡ್ಲೇಬಾರದು ಅಂತ ಹೇಳೋದನ್ನ ನಿರ್ಬಂಧ ವಿಧಿಸಕ್ಕಾಗಲ್ಲ. ಯಾರೋ ಕೊಡದೆ ಅವರನ್ನ ಮತದಾರ ಪಟ್ಟಿಯನ್ನು ಹೊರಗಿಡುವ ಪ್ರಕ್ರಿಯೆಯನ್ನು ಮಾಡಬೇಕು ಅಂತ ಹೇಳಿ ಯಾರೂ ಸಮರ್ಥನೆ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ. ಎಟ್ ಎ ಟೈಮ್ ಪ್ರತಿಪಕ್ಷದವರ ಕಳಂಕದ ರೀತಿಯಲ್ಲಿ ಬಾಂಗ್ಲಾದೇಶದವರನ್ನ ಎಲ್ಲಾದ್ರೂ ಸೇರಿಸೋ ಪ್ರಕ್ರಿಯೆ ಮಾಡಕ್ಕೆ ಹೋದ್ರೆ ಅದು ಅಕ್ಷಮ್ಯ ಅಪರಾಧ ಆಗುತ್ತೆ. ಆ ಪ್ರಕ್ರಿಯೆಯಲ್ಲಿ ಯಾರು ಹೋಗ್ಬಾರ್ದು. ಸರ್ಕಾರ ಆಗಿರ್ಬೋದು, ಸಚಿವರಾಗಿರ್ಬೋದು ಅಥವಾ ಅಧಿಕಾರಿಗಳಿರ್ಬೋದು, ಯಾರು ಸಹ ಈ ಪ್ರಕ್ರಿಯೆಗೆ ಕೈ ಹಾಕಬಾರ್ದು. ಅದು ಒಳ್ಳೆಯ ಬೆಳವಣಿಗೆಗಳಲ್ಲ. ಅದಕ್ಕೆ ಯಾವ ಕಾರಣಕ್ಕೂ ಆಸ್ಪದವನ್ನ ಕೊಡಬಾರದು. ಅದರೊಂದಿಗೆ ಅಸಲಿ ಮತದಾರರು ಸಹ ಈ ಮತದಾರರ ಪ್ರಕ್ರಿಯೆಯಿಂದ ವಂಚಿತರಾಗಬಾರದು. ಕೊಡಗಿನಲ್ಲಿ ನೀವು ಗಮನಿಸಬೇಕಂದ್ರೆ ಬಹುತೇಕ ಪ್ರಕ್ರಿಯೆಗಳಲ್ಲಿ 1,000 ಲೆಕ್ಕದಲ್ಲಿ ಇವತ್ತು ತೊಂದರೆಗಳಿದೆ. ಅಂದ್ರೆ ಏನಿದೆ ಅಂತ ಹೇಳಿದ್ರೆ, ಬಾಡಿಗೆ ಮನೆಯಲ್ಲಿ ಇರುವವರು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋದಾಗ ಅವರ ಮೂಲ ವಿಳಾಸಗಳು ಬದಲಾಗುತ್ತೆ. ಅವರು ಮತದಾರರ ಪಟ್ಟಿಯಲ್ಲಿ ಇದ್ದಾಗ ಏನು ಮತದಾರರ ಪಟ್ಟಿಯಲ್ಲಿ ವಿಳಾಸ ಇರುತ್ತೆ, ಆ ಮತದಾರರ ಪಟ್ಟಿಗೆ ಅವರ ಮತದಾರರ ಪಟ್ಟಿಯ ಇದನ್ನ ಪತ್ರವನ್ನ ಕೊಡ್ತಾರೆ. ಅವ್ರು ಅಲ್ಲಿಲ್ಲದೆ ಹೋದ್ರೆ, ಬೇರೆ ಮನೆಗೆ ಹೋಗಿದ್ರೆ ಅದು ಅವ್ರಿಗೆ ತಲುಪುವ ಸಮಸ್ಯೆ ಇರುತ್ತೆ. ಅವರೇ ಫಾಲೋ ಅಪ್ ಮಾಡಿಕೊಂಡು ಆ ಪತ್ರವನ್ನು ಪಡ್ಕೊಳ್ಳಕ್ಕೆ ಪ್ರಯತ್ನ ಪಡಬೇಕು. ಇನ್ನೊಂದು ಕಾರ್ಮಿಕ ವರ್ಗದವರು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋದಾಗ ಸಾಕಷ್ಟು ಊರುಗಳಿಗೆ ಬದಲಾವಣೆ ಮಾಡ್ತಾರೆ. ಆವಾಗ ಅವರಿಗೆ ಮೊದಲು ಮಾಲೀಕನ ಮನೆಗೆ ಕೊಟ್ಟಾಗ ಆ ಮಾಲೀಕ ಎಲ್ಲೋ ಬೇರೆ ಕಡೆ ಹೋದ ಕಾರ್ಮಿಕನ ಮಾಹಿತಿ ಕೊಡದೆ ಹೋದ್ರೆ ಆ ಕಾರ್ಮಿಕನಿಗೂ ಇದ್ರ ಬಗ್ಗೆ ಆಸಕ್ತಿ ಇಲ್ಲದೆ, ಇದ್ರ ಅರಿವಿಲ್ಲದೆ, ಪಡ್ಕೊಳ್ಬೇಕು ಅಂತ ಗೊತ್ತಿಲ್ಲದೆ ಅವನು ಆಸಕ್ತಿ ವಹಿಸದೆ ಹೋದ್ರೆ ಅವನಿಗೆ ಇದು ಸಿಗದೇ ಇರುವ ಪ್ರಶ್ನೆಗಳು ಬರುತ್ತೆ. ಆದ್ರೆ ಇತ್ತೀಚೆಗೆ ಸರ್ಕಾರದ ಸವಲತ್ತುಗಳು ಬೇಕು ಅಂತ ಹೇಳುವಾಗ ಸಹಜವಾಗಿ ಯಾವ ಮಾಲೀಕ ಇದ್ರೆ ಆ ಮಾಲೀಕನಿಗೆ ಹೇಳ್ತಾನೆ, ನಾನು ಎಲ್ಲಿದ್ದೆ ಅಂತ ಹೇಳ್ತಾನೆ. ಪಡ್ಕೊಳ್ಳೋಕೇನು ಕೊರತೆಗಳಿಲ್ಲ. ಈಗ ಬಂದಿರುವಂತದ್ದು 1,000-3,000 ಜನಕ್ಕಷ್ಟೇ ಅವರು ಸ್ಥಳಾಂತರಗೊಂಡಿದ್ದಾರೆ ಅಂತ ಹೇಳುವ ರೀತಿಯ ಈಗಿನ ಎಟ್ ಪ್ರೆಸೆಂಟ್ ಇದರಲ್ಲಿ 4,000-5,000 ಒಳಗೆ ಅಷ್ಟೇ ಸ್ಥಳಾಂತರಗೊಂಡಿದೆ ಅಂತ ಹೇಳಿ ಇದೆ. ಆದ್ರೆ ಅದನ್ನ ಪಕ್ಷದ ಕಾರ್ಯಕರ್ತರುಗಳು ಏನು BLO 2 ಅಂತೆಲ್ಲ ಮಾಡಿಕೊಂಡು ಇವರು ಪಕ್ಷ ಕಾನೂನುಬದ್ಧವಾಗಿ ಏನು ಅವಕಾಶ ಕೊಟ್ಟಿದೆ ಮತದಾರರ ಪಟ್ಟಿಯ ಪರಿಷ್ಕರಣೆಗೆ ಅವರಿಗೆ ಪಾಲ್ಗೊಳ್ಳುವ ಅವಕಾಶವನ್ನು ಕೊಟ್ಟಿದ್ದಾರೆ. ಅದನ್ನ ಬಳಸಿಕೊಂಡು ಈ ತರ ಇರುವವರನ್ನ ಹುಡುಕಿ ಸೇರಿಸುವ ಕೆಲಸಗಳಿಗೆ ಅವರು ಸಹ ಕೈ ಹಾಕಿದ್ದಾರೆ. August 8ರವರೆಗೆ ಇರುವ ಕಾರಣಕ್ಕಾಗಿ ಈ ಪ್ರಕ್ರಿಯೆಗಳನ್ನ ಮುಗಿಸೋದಕ್ಕೆ ಏನು ಕೊರತೆಗಳಾಗಲ್ಲ, ಸಮಯ ಇದೆ. ನಾನು ಸಹ ಸಾಕಷ್ಟು ಬಾರಿ ಯೋಚನೆ ಮಾಡ್ತಾ ಇದ್ದೆ, ಈ ಮಳೆಗಾಲದ ಅವಧಿಯಲ್ಲಿ ಈ ಪ್ರಕ್ರಿಯೆಯನ್ನು ಕೈಗೆತ್ತಿಕೊಂಡಿದ್ದಾರಲ್ಲ ಚುನಾವಣಾ ಆಯೋಗ, ಯಾಕೆ ಹೀಗೆ ಅಂತ. ಬಹುಶಃ ಈ ಬರಗಾಲ ಬರುತ್ತೆ ಅಂತ ಹೇಳಿ ಚುನಾವಣಾ ಆಯೋಗ ಮೊದಲೇ ಗೊತ್ತಿದೆ ಕಾಣ್ತದೆ. ಇಲ್ಲದಿದ್ರೆ ಸಕಾಲ ಅಲ್ಲ, ಪರಿಸ್ಥಿತಿ ಅವರಿಗೆ ಪೂರಕವಾಗಿ ಪೂರಕ ಹೋಗಿದೆ. ಮತ್ತೆ ಅವ್ರಿಗೆ ಗೊತ್ತಿತ್ತ ಅಂತ ಈ ಬರಗಾಲ ಆಗುತ್ತೆ ಈ ಸಲ ದೇಶದಾದ್ಯಂತ ಬರಗಾಲ ಬರುತ್ತದೆ ಅಥವಾ ರಾಜ್ಯದಲ್ಲಂತೂ ಕರ್ನಾಟಕದಂತೂ ಬರಗಾಲ ಇದ್ದೇ ಇರುತ್ತೆ, ನಾವು ಪ್ರಕ್ರಿಯೆ ಎತ್ತುಕೊಳ್ಬಹುದು. ಇಲ್ಲದ್ರೆ ನಿಮಗೆ ಕೊಡಗಿನಲ್ಲಿ ಕಲ್ಪನೆ ಮಾಡಿ, ಹಿಂದಿನ ಮಳೆಗಾಲ ತರ ಆಗಿದ್ರೆ ಜೂನ್ ಇಂದ ಆಗಸ್ಟ್ ವರೆಗೆ ಹೆವಿ ಮಳೆ, ಈ ಪ್ರಕ್ರಿಯೆ ಮಾಡಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ ಅವರಿಗೆ. ಆದ್ರೆ ಮಳೆ ಒಳ್ಳೆ ಬೇಸಿಗೆಯಲ್ಲೂ ಸಹ ಇಷ್ಟು ಬಿಸಿಲಿರಲ್ಲ, ಅಷ್ಟು ಬಿಸಿಲಿನ ವಾತಾವರಣ ಕೊಟ್ಟಿದ್ದಾರೆ. ಈ ಇಲ್ಲಿ ಪ್ರಾಬ್ಲಮ್ಸ್ ಗಳು ಏನಾಗ್ತಿದೆ ಅಂತ ಹೇಳಿದ್ರೆ, ಈ ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳು ಕೆಲಸ ಮಾಡುವಾಗ ಅವರಿಗೆ ಏನು ಬೇಕು ಅದನ್ನ ಮಾಡ್ಕೊಳಕ್ಕೆ, ಸುಲಭ ಮಾಡ್ಕೊಳಕ್ಕೆ ಅರ್ಜಿಯನ್ನ ಕೊಡ್ತಾರೆ, ಅಲ್ಲೇ ಫಿಲ್ ಮಾಡಿ ತಗೊಂಡು ಹೋಗ್ಬಿಡ್ತಿದ್ದಾರೆ. ಅವರು ಏನ್ ಮಾಡ್ತಾರೆ, ಅದನ್ನ ಫಿಲ್ ಮಾಡ್ಬೇಕು, ಅದ್ ಮಾಡಕ್ಕೆ ಅವರಿಗೆ ಅವಕಾಶಗಳನ್ನೇ ಕೊಡ್ತಾ ಇಲ್ಲ. ಹೋದ್ರು ಅವ್ರಿಗೆ ಎಷ್ಟಾಗುತ್ತೋ ಅದು ತಗೊಂಡು ಹೋಗ್ತಿದ್ದಾರೆ. ಅದು ತಪ್ಪಾಗುತ್ತೆ. ಒಂದು ಹಂತಕ್ಕೆ ಏನ್ ಮಾಡ್ಬೇಕಾಗಿದೆ, ಮೊನ್ನೆ ಈಗ ನಾನು ಇದರ ಬಗ್ಗೆ ಮಾತಾಡ್ತಾ ಬಂದಾಗ ಎಲ್ಲರ ಹತ್ರ ಮಾತಾಡಿದಾಗ ಅವ್ರು ಹೇಳಿದ್ರು, ಇಲ್ಲ ಫಸ್ಟ್ ಸಿಬ್ಬಂದಿಗಳಿಗೆ ಅಧಿಕಾರಿಗಳಿಗೆ ಸ್ವಲ್ಪ ತೊಂದರೆ ಇತ್ತು, 10-15 ದಿನ ಕಳೆದ್ರೆ ಸ್ಟಡಿ ಆದ್ರು ಅಂತ. ನೀವು ಸ್ಟಡಿ ಆಗಿ ಈ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಬೇಕಾ, ಹೋಗ್ತಾ ಸ್ಟಡಿ ಆಗೋದು. ಆಗ ಪ್ರಾರಂಭಿಕ ಅಂತೇಳಿ ಮಾಡಿದವರಿಗೆಲ್ಲ ಎಡವಟ್ಟುಗಳಿಗೆ ಯಾರು ಕಾರಣ ಇರ್ತದೆ? ನೀವು ಪರ್ಫೆಕ್ಟ್ ಆದ ನಂತರ ಹೋಗ್ಬೇಕಿತ್ತು, ಹೋಗ್ತಾ ಗೊತ್ತಾಗ್ತಿದೆ ಅಂತೆ. ಈಗ ಏನಾದ್ರು ಮಾಡಬಾರ್ದು ಈಗ ಗೊತ್ತಾಗ್ತಿದೆ ಅಂತ ಹೇಳಿ ಅಲ್ಲಿವರೆಗೆ ಮಾಡ್ದ ಒಂದು ಎಡವಟ್ಟಾಗಿ ಹೋಯ್ತು. ಆದ್ರೆ ಅದು ಹೋಗೋಲ್ಲ, ಯಾಕಂದ್ರೆ ನೋಟಿಸ್ ಕೊಡ್ತಾರೆ, ಪ್ರಕ್ರಿಯೆ ಇದೆ. ಮತ್ತೆ ಯಾರೂ ಆತಂಕಕ್ಕೆ ಒಳಗಾಗಬೇಕಾದ ಅವಶ್ಯಕತೆ ಇಲ್ಲ. ಯಾವುದೇ ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡ್ಬೇಕಾದ್ರೆ ಸಕಾರಣವನ್ನ ಕೊಟ್ಟೇ ಮಾಡ್ಬೇಕಾಗುತ್ತೆ. ಅಧಿಕೃತವಾದ ಒಂದು ಕಾರಣ ಕೊಟ್ಟೇ ಅವ್ರನ್ನ ಮಾಡ್ಬೇಕಾಗುತ್ತೆ. ಇಲ್ಲದ್ರೆ ಅವರು ಡಿಲೀಟ್ ಮಾಡಿದ ಅಧಿಕಾರಿ ಹೊಣೆಗಾರರಾಗಬೇಕಾಗುತ್ತೆ. ಯಾವುದೋ ಒಂದು ಭಾಗದಿಂದ ಈ BLO ದಿಂದ ಹಿಡಿದು ಹಂತವಾಗಿ ವರದಿ ಕೊಟ್ಟು ಜಿಲ್ಲಾಡಳಿತ ಹಂತಕ್ಕೆ ಹೋಗಿ ಜಿಲ್ಲಾ ಚುನಾವಣಾಧಿಕಾರಿ ಕರಡು ಪಟ್ಟಿ ಪ್ರಕಟವಾಗುವ ಸಂದರ್ಭದಲ್ಲಿ ಹಲವಾರು ಪ್ರಕ್ರಿಯೆಗಳನ್ನು ದಾಟಿ ಹೋಗೋದು. ಏನೋ ಬೇಕಾಬೇಕಿ ಬಿಟ್ಟು ಸುಮ್ಮನೆ ಲೀಸ್ಟ್ ಅಲ್ಲಿ ಇಷ್ಟು ಜನ ತೆಗೆದುಬಿಡಿ, ಇಷ್ಟು ಏರಿಯಾ ತೆಗೆದುಬಿಡಿ ಅಂತ ಹೇಳಕ್ಕೆ ಸಾಧ್ಯನೇ ಆಗೋದಿಲ್ಲ. ಕೆಲವರು ಹೇಳ್ತಾ ಇದ್ರು, ಈಗ ಮುಂಡ್ರೋಟ್ ಪ್ರದೇಶ ಇದೆ, ಮುಂಡ್ರೋಟ್ ಅಲ್ಲಿ ಹಿಂದೆ ಮರದ ಕೂಪುಗಳನ್ನು ನಡೆಸಕ್ಕೆ ಬರ್ತಾ ಇದ್ದ, ಅರಣ್ಯ ಕೂಪುಗಳನ್ನು ನಡೆಸಕ್ಕೆ ಬಂದ ಕೇರಳದಿಂದ ಬಂದವರೆಲ್ಲ ಮತದಾರ ಪಟ್ಟಿ ಸೇರಿದ್ರು. ಅವರೆಲ್ಲ ಮತದಾರ ಪಟ್ಟಿಯಲ್ಲಿ ಇದ್ರು. ಅವರೆಲ್ಲ ಕೇರಳದ ನಿವಾಸಿಗಳು. ಅವರು ಯಾರು ಮುಂಡ್ರೋಟ್ ಅಲ್ಲಿ ಇಲ್ಲ. ಅವರೆಲ್ಲ ಹೋಗಿ ಕೇರಳದಲ್ಲಿ ಇದ್ದಾರೆ, ಕೇರಳದಲ್ಲಿ ನೆಲೆಸಿದ್ದಾರೆ, ಕೇರಳದಲ್ಲೇ ಮತ ಮಾಡ್ತಿದ್ದಾರೆ, ಎಲ್ಲವೂ ಅಲ್ಲಿದೆ. ಆದ್ರೆ ಚುನಾವಣೆ ಸಂದರ್ಭದಲ್ಲಿ ಅವ್ರನ್ನ ಕರ್ಕೊಂಡು ಬರೋದನ್ನ ನಿರಂತರ ಪ್ರಕ್ರಿಯೆಯಾಗಿ ಮುಗಿಸ್ಕೊಂಡು ಬರ್ತಿದ್ದಾರೆ. ಅಲ್ಲಿ ಮಾತ್ರ ಮಾಡ್ತಾನೆ ಇದ್ದಾರೆ. ಅವರು ಮತದಾರರ ಲಿಂಕ್ ಇದೆ. ಅವ್ರು ಇಲ್ಲಿ ಚುನಾವಣೆ ಬಂದಾಗ ಓಟ್ ಹಾಕೋದಷ್ಟೇ ಕೆಲಸ, ಬೇರೆ ಏನು ಇಲ್ಲ. ಅವರು ಇಲ್ಲಿ ಎಲ್ಲಿ ಸವಲತ್ತಿಗೆ ಬರಲ್ಲ, ಅಲ್ಲಿ ಇಲ್ಲ.
ಈಗ ಅವರಿಗೆ ಸಾರಾಸಗಟವಾಗಿ ಅಷ್ಟು ರಿಜೆಕ್ಟ್ ಆಗುತ್ತೆ. ಅವ್ರಿಗೆ ಬೇರೆ ದಾರಿನೇ ಇಲ್ಲ, ಅವ್ರು ಬರೋದು ಇಲ್ಲ, ಅವರಿಗೆ ತಲುಪೋದು ಇಲ್ಲ, ಅಷ್ಟು ಹೋಗ್ಲೇಬೇಕಾಗುತ್ತೆ. ಅದು ಒಳ್ಳೇದಾಯ್ತಲ್ವ? ಅದು ನಮ್ದು ಮತದಾರರಲ್ಲದವ್ರನ್ನೇ ಸುಮ್ಮನೆ ಯಾಕೆ ಮತದಾರರ ಪಟ್ಟಿ ಅಂತ ಸೇರ್ಕೊಳ್ಬೇಕಾಗುತ್ತೆ? ಅದು ಒಂದು ಸಾರಾಸಗಟವಾಗಿ ಹೋಗುವಂತದ್ದು. ಇನ್ನೊಂದೇನಾಗುತ್ತೆ ಅಂದ್ರೆ, ಸಹಜವಾಗಿ ನಾನು ರಾಜ್ಯದ ಮಟ್ಟಿಗೆ ಹೇಳೋದಾದ್ರೆ, ಬೆಂಗಳೂರಿನಲ್ಲಿ ಮತದಾರರ ಪಟ್ಟಿಯ ಸಂಖ್ಯೆ ಕಡಿಮೆ ಆಗುತ್ತೆ. ಯಾಕೆಂತ ಹೇಳಿದ್ರೆ, ಬಹುತೇಕ ರಾಜ್ಯದ ಹಲವಾರು ಜಿಲ್ಲೆಗಳಿಂದ ಉದ್ಯೋಗ, ವಿದ್ಯಾಭ್ಯಾಸ, ವ್ಯವಹಾರ ಕ್ಕಾಗಿ ಬೆಂಗಳೂರಿಗೆ ಬಂದು ನೆಲೆಸಿದ್ದಾರೆ. ಬಾಡಿಗೆ ಮನೆಯಲ್ಲಿದ್ದರು ಸ್ವಂತ ನಿವೇಶನ ತೆಗೆದುಕೊಂಡು ಮನೆ ಕಟ್ಟಿದ್ದಾರೆ, ನೆಲೆಸಿದ್ದಾರೆ. ಮನೆ ಖರೀದಿ ಮಾಡಿ ನೆಲೆಸಿದ್ದಾರೆ. ಅಲ್ಲಿಯ ನಿವಾಸಿಗಳೇ ಆಗಿದ್ದಾರೆ. ಬಹುತೇಕರು ಬೆಂಗಳೂರಲ್ಲಿ ವೋಟರ್ ಲಿಸ್ಟ್ಗೆ ಸೇರ್ಪಡೆ ಆಗಿರ್ತಾರೆ. ಎಟ್ ಎ ಟೈಮ್ ಎಲ್ಲರೂ ಅವರವರ ಜಿಲ್ಲೆ ಇರುವಂತಹ ವೋಟರ್ ಲಿಸ್ಟ್ ಅನ್ನ ಹಂಗೆ ಇಟ್ಕೊಂಡಿರ್ತಾರೆ. ಕೆಲವರು ಸ್ಥಳೀಯ ರಾಜ್ಯಕ್ಕೆ ಕಾರಣಕ್ಕಾಗಿ ಬೆಂಗಳೂರಲ್ಲಿ ನೆಲೆಸಿ ಮತದಾರ ಪಟ್ಟಿಯಲ್ಲಿ ಇರುವವರು ಸಹ ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇರಬೇಕು ಅಂತ ರಾಜ್ಯಕ್ಕೆ ಕಾರಣಗಳಿಗಾಗಿ ಹೊಸದಾಗಿ ಸೇರ್ಪಡೆಗೊಂಡವರು ಇದ್ದಾರೆ. 100% ಬೆಂಗಳೂರಲ್ಲಿ ಇರುವ ಬಹುತೇಕ ಜನರಿಗೆ ಎರಡೆರಡು ಹೆಸರುಗಳು ಇದ್ದೇ ಇರ್ತದೆ. ನಿಮಗೆ ಇವು ಸಾಮಾನ್ಯ ಮತದಾರರ ಬಗ್ಗೆ ಹೇಳುವುದಕ್ಕಿಂತ ಮಾತಾಡುವ ಮೊದಲು ಜನಪ್ರತಿನಿಧಿಗಳು ಸಹ ಹಂಗೆ ಮಾಡ್ತಾರೆ. ಈ BBMP ಚುನಾವಣೆಗಳ ಸಂದರ್ಭ ಇರ್ತದಲ್ಲ, ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆಗೆ ವಿಧಾನ ಪರಿಷತ್ ಸದಸ್ಯರಿಗೆ ಅಲ್ಲಿ ಮತದಾನ ಅವಕಾಶ ಇರುತ್ತೆ. ವಿಧಾನ ಪರಿಷತ್ ಸದಸ್ಯರೇ ತಮ್ಮ ಅಡ್ರೆಸ್ ಅನ್ನು ಬೆಂಗಳೂರನ್ನೇ ಮಾಡಿ ಬೆಂಗಳೂರು BBMP ಅಧ್ಯಕ್ಷರ ಪ್ರಕ್ರಿಯೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅವರು ಅಲ್ಲಿ BBMP ಇಲೆಕ್ಷನ್ ಚುನಾವಣೆ ಮುಗಿದ ತಕ್ಷಣ ಮತ್ತೆ ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ತಮ್ಮ ಜಿಲ್ಲೆಯಲ್ಲಿ ಬಂದು ಮತದಾರ ಪಟ್ಟಿ ಮಾಡ್ತಾರೆ. ಎಷ್ಟು ನೋಡಿ, ಒಬ್ಬ ಮಾದರಿ ಆಗ್ಬೇಕಾದಂತ ಜನಪ್ರತಿನಿಧಿಗಳೇ ಅಲ್ಲಿ ಬೆಂಗಳೂರು ಇಲಾಸ್ ಮಾಡ್ಕೊಂಡು ಅಧಿಕಾರಕ್ಕಾಗಿ ಅಧ್ಯಕ್ಷ ಉಪಾಧ್ಯಕ್ಷ ಪಕ್ಷದ ನೆಲೆಗಟ್ಟಲೆ ರಾಜ್ಯ ನೆಲೆಗಟ್ಟಲೆ ಅಲ್ಲಿ ಮಾಡ್ಕೊಂಡು ಚೇಂಜ್ ಮಾಡ್ಕೊಂಡು ಬರ್ತಾರೆ. ಅವರೇ ಅನ್ಯಾಯ ಅಕ್ರಮಗಳನ್ನ ಮಾಡ್ಬಿಡ್ತಾರೆ. ಫಸ್ಟ್ ಮೇಲ್ಪಂಕ್ತಿಯನ್ನ ಅವರೇ ಹಾಕೊಟ್ಬಿಡ್ತಾರೆ. ಅದೇ ರೀತಿ ಬೆಂಗಳೂರನ್ನ ಈ ಪರಿಷ್ಕರಣೆ ಕ್ರಮಬದ್ಧವಾಗಿ ನಡೆದ್ರೆ ಬೆಂಗಳೂರಿನ ಮತದಾರರ ಪಟ್ಟಿಯಿಂದ ಸಂಖ್ಯೆಗಳು ಸಹಜವಾಗಿ ಕುಸಿಯುತ್ತೆ. ಇದೇ ಕಾರಣಕ್ಕಾಗಿಯೇ ಈ ಎರಡೆರಡು ಜಾಗದಲ್ಲಿ ಮತದಾರ ಇರೋ ಕಾರಣಕ್ಕಾಗಿಯೇ ಮತ್ತೆ ಬೆಂಗಳೂರಲ್ಲಿ ನೀವು ದಾನ ಆದ ಸಂದರ್ಭದಲ್ಲಿ 50% ಕಡಿಮೆನೆ ತೋರಿಸ್ತದೆ. ಯಾಕೆಂದ್ರೆ ಎಲ್ಲರೂ ಅವರವರ ಜಿಲ್ಲೆಗಳಿಗೆ ಹೋಗಿ ವೋಟ್ ಹಾಕ್ತಾರೆ. ಆಗ ಸಹಜವಾಗಿ ನಾವೇನ್ ಹೇಳ್ತೀವಿ, ಬೆಂಗಳೂರಿಗರಿಗೆ ಮತದಾನದ ಮಹತ್ವ ಗೊತ್ತಿಲ್ಲ, ಮೋಜು ಮಸ್ತಿಗೆ ಹೋಗ್ತಾರೆ, ಒಂದು ದಿನ ರಜಾ ಸಿಕ್ತದ ಟ್ರಿಪ್ಪಿಗೆ ಹೋಗ್ತಾರೆ. ಇದೆಲ್ಲ ನಿಜವಾಗ್ಲು ಇಲ್ಲಿ ಏನ್ ಕಾರಣ ಅಂದ್ರೆ ಡಬಲ್ ಎಂಟ್ರಿಗಳು. ಇವರು ಅವರ ಕ್ಷೇತ್ರ ವ್ಯಾಪ್ತಿ ಮೂಲ ಕ್ಷೇತ್ರ ಅಥವಾ ಊರುಗಳಿರುತ್ತೆ, ಅಲ್ಲಿ ಓಟ್ ಹಾಕಿರ್ತಾರೆ, ಇಲ್ಲಿ ಓಟ್ ಬಿಡ್ತಾರೆ. ಅವರಿಗೆ ಹೆಚ್ಚು ಬೆಂಗಳೂರಿನ ಅಭ್ಯರ್ಥಿಗಿಂತ ನಮ್ಮೂರಿನ ರಾಜ್ಯದ ಬಗ್ಗೆ ಆಸಕ್ತಿಗಳು ಸಹಜವಾಗಿ ಅವರಿಗಿರುತ್ತೆ, ಅಲ್ಲಿ ಹೋಗುತ್ತದೆ. ಹಾಗಾಗಿ ಅಲ್ಲಿ ಕೊರತೆ ತೋರ್ತದೆ. ಇವಾಗ ನಾಳೆ ಡಿಲೀಟ್ ಆದಾಗ ಸಹ ಎಲ್ಲರೂ ಆಕ್ಷೇಪ ಬರುವುದು, ಬೆಂಗಳೂರಲ್ಲಿ ದೊಡ್ಡ ಮಟ್ಟದ ಡಿಲೀಟ್ ಆಯ್ತಲ್ಲ ಅಂತೇಳಿ. ಏನು ಅಲ್ಲ, ಅದು ವಾಸ್ತವವಾಗಿರುತ್ತೆ. ಅಸಲಿ ಮತದಾರರು ಮಾತ್ರ ಉಳಿತಾರೆ. ಎಟ್ ಎ ಟೈಮ್ ಚುನಾವಣಾಧಿಕಾರಿಯೂ ಸಹ ಎಚ್ಚರಿಕೆ ಕೊಡ್ತಿರೋದನ್ನ ನಾವು ಗಮನಿಸಬಹುದು. ಒಂದಕ್ಕಿಂತ ಹೆಚ್ಚು ಮತದಾರರ ಪಟ್ಟಿಯಲ್ಲಿ ಇರುವವರು ನೀವು ಒಂದೇ ಮತದಾರರ ಪಟ್ಟಿಯಲ್ಲಿ ನೀವು ಸೇರ್ಪಡೆ ಆಗ್ಬೇಕು. ಒಂದಕ್ಕಿಂತ ಹೆಚ್ಚು ಸೇರುವಂತ ಅಪರಾಧ, ಕಾನೂನನ್ವಯ ನೀವು ಶಿಕ್ಷೆಗೆ ಒಳಗಾಗ್ತೀರಿ. ನಾನು ಒಂದೇ ಈ ದೇಶದ ಪ್ರಜೆ, ನನಗೆ ಒಂದೇ ಮತದಾರ ಪಟ್ಟಿಯಲ್ಲಿ ನಾನು ಇದ್ದೇನೆ, ಇಲ್ಲದಿದ್ರೆ ನಾನು ಕಾನೂನು ಕ್ರಮಬದ್ಧವಾಗಿ ಶಿಕ್ಷೆಗೆ ಒಳಪಡ್ತೀನಿ ಅಂತ ಹೇಳೋದಕ್ಕೆ ನೀವು ಸಹಿ ಹಾಕಿ ಕೊಡ್ತೀರಿ. ಸಹಿ ಹಾಕುವ ಮುನ್ನ ಈ ಒಂದು ಷರತ್ತನ್ನ ನೀವು ಗಮನಿಸಿ ಅಂತ ಹೇಳ್ತಿದ್ದಾರೆ. ನೀವು ಎಲ್ಲೆಲ್ಲ ಮತದಾರ ಪಟ್ಟಿಯಲ್ಲಿ ಹೆಸರಿದೆ ಅವರೆಲ್ಲರಿಗೂ ₹3 ಇದ್ರು 3 ಬರ್ತದೆ. ನಿಮಗೆ 3 ಬಂತು ಅಂತ ಹೇಳಿ 3 ಫಿಲ್ ಮಾಡಿ ಕೊಟ್ರೆ ನೀವು ಕಾನೂನು ಅಪರಾಧ ಮಾಡದ ಹಾಗೇನೆ. ಅಥವಾ ಈ ಪರಿಷ್ಕರಣೆಯ ಮೂಲ ಉದ್ದೇಶಕ್ಕೆ ವ್ಯತಿರಿತವಾಗಿ ನಡ್ಕೊಂಡಾಗುತ್ತೆ. ಮತದಾರರ ಜವಾಬ್ದಾರಿಯೂ ಸಹ ಇದೆ. ನಿಮಗೆ ಎಲ್ಲಿ ಮತ ಬೇಕು ಅಂತ ಹೇಳಿ ನಿಮಗೆ ಮಹತ್ವ ಅರಿಯುತ್ತೆ, ನಿನ್ನ ಊರಿನಲ್ಲಿ ಬೇಕು ಅಂದ್ರೆ ನೀವು ಊರಿನಲ್ಲಿ ಇಟ್ಕೊಂಡು ಅದನ್ನ ಪ್ರೂವ್ ಮಾಡ್ಕೊಂಡ್ರೆ ಆಯ್ತು. ಅಲ್ಲೇ ಅದಕ್ಕೇನು ದಾಖಲಾತಿ ಸಬ್ಮಿಟ್ ಮಾಡ್ಬೇಕು, ಎಲ್ಲಾ ಪ್ರಕ್ರಿಯೆ ಮಾಡ್ಕೊಂಡ್ರೆ ನೀವು ಅಲ್ಲೇ ಇಟ್ಕೊಳ್ಬಹುದು. ಎರಡೇ ಡಬಲ್ ಎಂಟ್ರಿ ಇಡೋದನ್ನ ಮತದಾರರು ಕೈ ಬಿಡ್ಬೇಕಾಗತ್ತೆ. ಅನಗತ್ಯವಾದ ಗೊಂದಲಕ್ಕೆ ಅಲ್ಲೊಂದು BBMP ಚುನಾವಣೆ ಇದ್ದಾಗ ಅಲ್ಲಿ ಬೆಂಗಳೂರಲ್ಲಿ ಹಾಕೋದು, ಇಲ್ಲಿ ಗ್ರಾಮ ಪಂಚಾಯತಿ ಬಂದಾಗ ಊರಲ್ಲಿ ಹಾಕೋದು, MLA ಬಂದಾಗ ಊರಲ್ಲಿ ಹಾಕೋದು, ಇನ್ನೊಂದು ಬಂದಾಗ ಬೆಂಗಳೂರಿಗೆ ಹಾಕೋದು, ನಿಮಗೆ MP ಬಂದಾಗ ಬೆಂಗಳೂರಿಗೆ ಹಾಕೋದು, ಈ ತರ ಮಾಡಕ್ ಹೋಗ್ಬಾರದು. ಅದು ನಮ್ಮ ದೇಶದ ಆಶಯಕ್ಕೆ ವಿರುದ್ಧವಾಗುತ್ತೆ. ಪ್ರತಿಯೊಬ್ಬರು ನೀತಿ ನಿಯಮವನ್ನ ಪಾಲನೆ ಮಾಡಿದ್ರಷ್ಟೇ ವ್ಯವಸ್ಥೆ ಅಚ್ಚುಕಟ್ಟಾಗೋದಕ್ಕೆ ಸಾಧ್ಯ ಆಗೋದು. ಇಲ್ಲದ್ರೆ ನಾವು ಗೊಣಗಬೇಕು, ವ್ಯವಸ್ಥೆ ಸೇರಿಲ್ಲ, ಅದು ಸೇರಿಲ್ಲ, ಇದು ಸೇರಿಲ್ಲ ಅಂತ ಅನಗತ್ಯವಾಗಿ ಗೊಣಗುವಂತಿದೆ. ಇದರೊಳಗೆ ರಾಜ್ಯಕ್ಕೆ ಉದ್ದೇಶ 100% ಇದೆ, ಎರಡೂ ಪಕ್ಷಕ್ಕೂ ಇದೆ. ಮುಖ್ಯವಾಗಿ ಅಥವಾ JDS ಇಟ್ಕೊಳ್ಳೋ 3 ಪಕ್ಷಕ್ಕೂ ಇದೆ. ಈಗ ಕಾಂಗ್ರೆಸ್ ತನ್ನ ಮತದಾರನ ಉಳಿಸಿಕೊಳ್ಳುವಂತಹ ಪ್ರಕ್ರಿಯೆಗೆ ಹೆಚ್ಚು ಚಾಲ್ತಿ ಕೊಟ್ಟಿದೆ. ಅದು ವರ್ಕೌಟ್ ಆದಾಗೆ ಕಾಣ್ತಾ ಇದೆ. ಯಾರು ಬಿಡಬಾರದು ಅಂತ ಹೇಳೋ ಕಾರಣಕ್ಕಾಗಿ ಅವ್ರನ್ನ ಹುಡುಕಿ ಈ ಪ್ರಕ್ರಿಯೆಗಳನ್ನ ಕ್ಲಿಯರ್ ಮಾಡೋಕೆ ಹೋಗ್ತಿದೆ. ಅದೇ ವಾಪಸ್ ಏನು BJP ಲೆಕ್ಕಾಚಾರ ಮಾಡ್ಕೊಂಡಿತ್ತು, ಅಹಿಂದ ಮತಗಳು ಡಿಲೀಟ್ ಆಗಿ ನಮಗೆ ಅದು ಪೂರಕವಾಗಿ ವಾತಾವರಣ ಸೃಷ್ಟಿ ಆಗ್ಬೋದು ಇತ್ತು, ಅದು ಇವತ್ತು ವ್ಯತಿರಿತವಾಗಿ ಅವ್ರಿಗೆ ಕಾಣಿಸಿ ಇದು ಆಗದ ರೀತಿಗೆ ಹೋಗ್ತಾ ಇದೆ. ನಾನು ಇದರ ಪ್ರಸ್ತುತ ಅಂಕಿಅಂಶ ತೆಗೆದುಕೊಂಡಾಗ ಕೆಲವು ಸಾವಿರದಷ್ಟು ಮತ ಅಷ್ಟೇ ಈಗಿನ ಪ್ರಕ್ರಿಯೆ ಪ್ರಕಾರ ಡಿಲೀಟ್ ಆಗುವ ಹಂತಕ್ಕೆ ಇದೆ ಅಂತ ಹೇಳುವಂಥದ್ದು. ಈ ಫಾರ್ಮ್ ಕೊಟ್ಟಿದ್ದಲ್ಲ, ಈ ಸಣ್ಣ ಪರಿಷ್ಕರಣೆಗೆ ಇಷ್ಟೊಂದು ಖರ್ಚು ಬೇಕಾ ಅಂತ. ಈ ಪರಿಷ್ಕರಣೆ ನಾವು ತಾಂತ್ರಿಕವಾಗಿ ಸಾಕಷ್ಟು ಬೆಳೆದಿದ್ದೇವೆ, ಅದನ್ನ ಡಿಜಿಟಲೀಕರಣ ಆಗ್ತಾ ಇದೆ. ಆಧಾರ್ ಲಿಂಕ್ಗೆ ಮಾನ್ಯತೆ ಮಾಡಿಲ್ಲ, ಸುಪ್ರೀಂ ಕೋರ್ಟ್ ಅದಕ್ಕೆ ಒಪ್ಪಿಲ್ಲ.
ನಾವು ಉಳಿದ ಎಲ್ಲ ಪ್ರಕ್ರಿಯೆ ಏನೇ ಪ್ರಕ್ರಿಯೆ ಹೋದ್ರೆ ಆಧಾರ್ನ ಅಟ್ಯಾಚ್ ಮಾಡೋಕೆ ಕೇಳ್ತಾರೆ. ನೀವು ಈಗ ಸರ್ಕಾರದ ಗ್ಯಾರಂಟಿ ಪಡೆಗೆ ಆಧಾರ್ ಮಾಡ್ತಾರೆ, ಪ್ಯಾನ್ ಕಾರ್ಡ್ಗೆ ಹೇಳಿ ಆಧಾರ್ ಲಿಂಕ್ ಮಾಡ್ತಾರೆ. ನೀವು ಏನೇ ಮಾಡಿದ್ರು ಆಧಾರ್ ಲಿಂಕ್ ಮಾಡ್ಬೇಕು ಅಂತ ಹೇಳ್ತಾರೆ. ಬ್ಯಾಂಕ್ ಅಕೌಂಟ್ ಮಾಡಿ ಆಧಾರ್ ಲಿಂಕ್, ಎಲ್ಲದೂ ಆಧಾರ್ ಲಿಂಕ್ ಮಾಡ್ತಾರೆ. ಬಹುಶಃ ಈ ವೋಟರ್ ಲಿಸ್ಟ್ಗೂ ಆಧಾರ್ ಲಿಂಕ್ ಮಾಡಿ ಬಹುಶಃ ಒಂದು ನೀವು ಮತದಾರ ಪಟ್ಟಿಗೆ ಒಂದು ಊರಿಗೆ ಸೇರ್ಪಟ್ಟ ತಕ್ಷಣ ಇನ್ನೆಲ್ಲೂ ಸಿಗಕ್ಕೆ ಆಗ್ಲೇಬಾರ್ದು. ಈಗ ನೀವು ಒಂದು ಈಗ ಫೀಡ್ ಮಾಡ್ತಾರೆ, 2-3 ಕೊಟ್ಟಾಗನು ಅವ್ರು ಒಂದು ಮಾಡಿದಾಗ ಆಟೋಮೆಟಿಕ್ ಲಾಕ್ ಆಗ್ಬೇಕು. ಅದೇ ಇದ್ರಲ್ಲಿ ಹೋದಾಗ ಇನ್ನೊಂದು ಕಡೆಗೆ ಆಗದಾಗೆ ಆಗೋದು ಯಾವ್ದು ಆಗ ಆಟೋಮೆಟಿಕ್ ಮೋಸ ಆಗೋದನ್ನ ತಪ್ಸಕ್ಕೆ ಸಾಧ್ಯ ಆಗುತ್ತೆ. ಈಗ ಒಂದು ಊರಲ್ಲಿ ಒಬ್ಬರಿಗೆ ಮತ ಇರ್ತದೆ, ಅವನು ಇನ್ನೊಂದು ಊರಿಗೆ ಹೋದಾಗ ಸಹಜವಾಗಿ ಅಲ್ಲಿ ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಅಲ್ಲಿ ಇಲ್ಲಿಗೆ ಫಿಲ್ ಮಾಡ್ಬೇಕು. ಹೊಸದಾಗಿ ಅರ್ಜಿ ಮಾಡ್ಬೇಕಾದ್ರೆ ಒಂದು ಕ್ಷೇತ್ರ ಬದಲಾವಣೆ ಮಾಡುವಾಗ ಅಥವಾ ಒಂದು ಚೇಂಜ್ ಮಾಡಿದಾಗ ಹಳೇದನ್ನ ಕ್ಯಾನ್ಸಲ್ ಮಾಡಿ ಆ ನಂತರ ಮಾಡ್ಬೇಕು. ಆವಾಗ ಏನ್ ಮಾಡ್ತಾರೆ, ನನಗೆ ಮತವೇ ಇಲ್ಲ ಹೊಸ ಮತದಾರ ಹಾಕ್ತಾರೆ. ಫ್ರೆಶ್ ಆಗಿ ಹಾಕಿದಾಗ ಫಸ್ಟ್ ನಾನು ವೋಟ್ ಹಾಕ್ತೀನಿ ಅಂತ ಹೇಳೋಂಗ್ ಹಾಕಿದಾಗ ಸಹಜವಾಗಿ ಅದು ಹಂಗೆ ಇರ್ತದೆ, ಇದು ಹೀಗೆ ಇರ್ತದೆ. ಅದ್ರ ಬದಲು ಆಟೋಮೆಟಿಕ್ ಅದು ಸಿಗುವಂಗಿರ್ಬೇಕು. ಒಬ್ಬನ ಹೆಸರನ್ನ ಎಲ್ಲೇ ಇರ್ಲಿ, ಜಾಗತಿಕವಾಗಿ ಇಡೀ ದೇಶಾದ್ಯಂತ ಎಲ್ಲಿಗೆ ಹೋದ್ರು ಒಂದು ಐಡೆಂಟಿಟಿ ಆಗುವಂಗೆ ಇರ್ಬೇಕು. ಇಲ್ಲದಿದ್ರೆ ಕೆಲವರು ಅನುಮಾನ ವ್ಯಕ್ತಪಡಿಸಿದೆ. ಈಗ ಕೇರಳದಲ್ಲಿ SIR ಆಗಿದೆ, ಇಲ್ಲೂ ಅಡ್ರೆಸ್ ಪ್ರೂಫ್ ಅನ್ನ ಮಾಡ್ಕೊಂಡು ಅವನು ಕೇರಳದಲ್ಲಿ ಸೇರ್ಕೊಂಡ್ರೆ ಹೇಗೆ? ಈಗ ವಾಸ ದೃಢೀಕರಣವನ್ನ ಪತ್ರವನ್ನು ಕೊಟ್ಟು ಉತ್ತರ ಭಾರತದ ಅಥವಾ ಬಾಂಗ್ಲಾದೇಶದ ಪ್ರಜೆಗಳಿಗೆ ಇಲ್ಲಿ ಮತ ಹಾಕಿಕೊಟ್ರೆ ಹೇಗೆ? ಈ ಎಲ್ಲ ಕಳವಳಗಳಿರುತ್ತೆ. ಇದು ನಿಜವೂ ಇರ್ಬೋದು, ಅಲ್ಲದೂ ಇರ್ಬೋದು. ಆದ್ರೆ ಈ ಒಂದು ಡೌಟ್ ಜನರಲ್ಲಿ ಇರುವಂಗೆ ಇರಬಾರ್ದು. ರಾಜಕೀಯವಾಗಿರ್ಬೋದು, ಜನಸಾಮಾನ್ಯಗಿರ್ಬೋದು, ಯಾರಿಗೆ ಇದೊಂದು ಅನುಮಾನಗಳು ಇರುವಾಗಿರ್ಬೋದು. ನೀವು ಚುನಾವಣೆ ಗೆಲ್ಲುವುದಕ್ಕೆ ಈ ರೀತಿಯ ವಾಮ ಮಾರ್ಗಗಳನ್ನ ಹಿಡಿಯುವ ಬದಲು ಜನರ ವಿಶ್ವಾಸವನ್ನು ಪಡೆದುಕೊಂಡು ಚುನಾವಣೆಯನ್ನ ಎದುರಿಸಬೇಕು, ಚುನಾವಣೆ ಗೆಲ್ಲಬೇಕು, ಜನರ ಕೆಲಸ ಮಾಡ್ಬೇಕು, ಆ ರೀತಿಯನ್ನ ಆಗ್ಬೇಕು. ಅದು ಹೊರತುಪಡಿಸಿ ವಾಮ ಮಾರ್ಗಗಳನ್ನ ಹಿಡ್ಕೊಂಡು ಮತದಾರನ ಡಿಲೀಟ್ ಮಾಡೋದು, ಈ ಪ್ರಕ್ರಿಯೆಗಳು ನಿರಂತರವಾಗಿ ನಡೆದಿದೆ. ಈಗ ನಾವು ಎಲೆಕ್ಟ್ರಾನಿಕ್ EVM ಮೂಲಕ ಮತ ಚಲಾಯಿಸಿದ್ರು ಸಹ ಆದ್ರೂ ಸಹ ಯಾರಿಗೂ ವಿಶ್ವಾಸಗಳಿಲ್ಲ. ಇವತ್ತು ಅದನ್ನು ಬದಲಾವಣೆ ಮಾಡ್ತಾರೆ, ಮಾಡ್ಬೋದು. ನನಗೂ ಅನ್ಸೋದು ಮಾಡ್ಬೋದು ಸಹ, ಮಾಡಕ್ಕೆ ಆಗೋಲ್ಲ ಅಂತ ಚುನಾವಣಾ ಆಯೋಗ ಸವಾಲಾಗ್ತದೆ. ಸಾಧ್ಯನೇ ಇಲ್ಲ ಅದು. ಯಾಕೆಂದ್ರೆ ಪ್ರೋಗ್ರಾಮಿಂಗ್ ಮಾಡುವವರಿಗೆ ಈಗ ವೋಟ್ ಹಾಕುವಾಗ ಪ್ರೋಗ್ರಾಮಿಗೆ ನಾವು ಬಿಜೆಪಿ ಸಿಂಬಲ್ ಹಾಕ್ತಿದ್ರೆ ಬಿಜೆಪಿಗೆ ವೋಟ್ ಬರೋದು, ಕಾಂಗ್ರೆಸ್ ಸಿಂಬಲ್ ಹಾಕಿದ್ರೆ ಕಾಂಗ್ರೆಸ್ಗೆ ಬರೋದು. ಪ್ರೋಗ್ರಾಮಿಂಗ್ ಮಾಡಿದವರಿಗೆ ಕಾಂಗ್ರೆಸ್ ಸಿಂಬಲ್ ಹಾಕಿದ್ರೆ ಬಿಜೆಪಿ ಹೋಗೋದು, ಬಿಜೆಪಿ ಹಾಕಿದ್ರೆ ಕಾಂಗ್ರೆಸ್ಗೆ ಮಾಡೋದು ಆಗ ಸಾಧ್ಯನೇ ಇಲ್ಲ. ಪ್ರೋಗ್ರಾಮಿಂಗ್ ಮಾಡಿಟ್ರೆ ಸಾಧ್ಯನೆ ಮಾಡ್ತಾರಂತ ನಾನು ಹೇಳ್ತಿಲ್ಲ, ಮಾಡಕ್ಕೆ ಆಗದೇ ಇರುವಂತದ್ದು ಏನಲ್ಲ. ಪ್ರೋಗ್ರಾಮಿಂಗ್ ಏನ್ ಬೇಕಾದ್ರೂ ಮಾಡೋದು, ಟೆಕ್ನಿಕಲಿ ಅವ್ರ ತಾನೇ ಮಾಡೋದನ್ನ ಹೇಗೆ ಬೇಕಾದ್ರೂ ಮಾಡ್ಬೋದು. ಮಾಡಕ್ ಆಗೋದಿಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ, ಮಾಡ್ಬೋದು. ಮಾಡ್ತಾರ ಅಂತ ಹೇಳೋದು ಗೊತ್ತಿಲ್ಲ. ಒಂದು BLO ಕೊಟ್ಟಿದ್ದಾರೆ, ಜೊತೆಗೆ BLA1 BLA2 ಏಜೆಂಟ್ ಗಳನ್ನ ಪಕ್ಷದವರು ಜವಾಬ್ದಾರಿಯಿಂದ ತೆಗೆದುಕೊಂಡು ಮಾಡ್ಬೋದು ಅಂತ. ಬಹುಶಃ ಎಲ್ಲಾ ಪಕ್ಷದವರು ಒಂದು ಕಾಳಜಿಯನ್ನು ವಹಿಸಿ ಇವನ್ ಕೇರಳದಲ್ಲಿ ಯಾವ ರೀತಿ ಆಸಕ್ತಿಯನ್ನ ತೆಗೆದುಕೊಂಡು ಮಾಡಿದ್ರು, ಕರ್ನಾಟಕದಲ್ಲಿ ಈಗ ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ. ಅದೇ ಕಾಳಜಿಯನ್ನ ಬೇರೆ ಪಕ್ಷದವರು ಮಾಡಿದ್ರೆ ಒಂದು ಒಳ್ಳೆ ಉದ್ದೇಶಕ್ಕೆ ಎಲ್ಲರೂ ಕೈ ಜೋಡಿಸೋದಂಗೆ, ಜೊತೆಗೆ ಒಂದು ಪರಿಷ್ಕರಣೆ ಅಚ್ಚುಕಟ್ಟಾಗಿ ಸಿಸ್ಟಮ್ಯಾಟಿಕ್ ಆಗಿ ಆಗ್ಲಿಕ್ಕೆ ಆಗುತ್ತೆ. ಯಾಕೆ ಈ ಮಾತಾಡ್ತಿದ್ದೀನಿ ಅಂತಂದ್ರೆ, ಇವಾಗ ನಮ್ಮ ಊರಲ್ಲೂ ಕೂಡ ಕೊಟ್ಟಿದ್ದಾರೆ. ಬಟ್ BLO ಬಂದು ಕೊಟ್ಟು ಹೋಗಿದ್ದಾರೆ. ಆ ಮನೆಯವರಿಗೆ ಫಾರ್ಮ್ ಹೇಗೆ ಫಿಲ್ ಮಾಡ್ಬೇಕು, ಈಗ 2002ರ ಗುರುತಿನ ಚೀಟಿ ಯಾವಾಗ ಎಲ್ಲಿ ವೋಟ್ ಹಾಕಿದ್ವು ಅಂತ. ನನ್ನ ಮನೆ ಇದೆ, ನಾನು ಎಕ್ಸಾಂಪಲ್ ಕೊಡ್ತೀನಿ. ನನ್ನ ಮನೆ ಇರೋದು ಕತ್ಲೆಕಾಡಲ್ಲಿ. ಅಲ್ಲಿನ ವೋಟ್ ಬೂತ್ ನಲ್ಲಿ ನಮ್ಮ ಮನೆಯವ್ರದ್ದು ಹೆಸರಿಲ್ಲ. ನಾನು ಇಡೀ ಹುಡ್ಕಾಡಿ ಲಾಸ್ಟ್ ಕೊನೆಗೆ ನೋಡಿದಾಗ ನಮ್ಮ ಕಡಗದಾಳ್ ಪಂಚಾಯತಿ ಬೂತ್ ನಲ್ಲಿ ಆ ಟೈಮಲ್ಲಿ ವೋಟ್ ಮಾಡಿದ್ರು. ಆ ಟೈಮಲ್ಲಿ ಎಲ್ಲಿ ವೋಟ್ ಮಾಡಿದ್ರು ಕೂಡ ಇವ್ರು ಮರ್ತೋಗಿದ್ದಾರೆ. ನಾನಾಗಿ ಹುಡುಕಾಡಿದ್ದೀನಿ. ಇನ್ನು ಕೆಲವು ಯಾರು ಗೊತ್ತಿಲ್ಲದ ಮನೆಯವರು ಇರ್ತಾರೆ, ಅಂತವ್ರಿಗೆ ಹೆಲ್ಪ್ ಮಾಡುವ ನಿಟ್ಟಿನಲ್ಲಿ ಇವ್ರನ್ನ ನಿಯೋಜನೆ ಮಾಡಿರೋದು. ಬಟ್ ಯಾರು ಕೂಡ BL ಏನು ಬರ್ಲಿಲ್ಲ. ಇವನು BLO ಕೊಟ್ಟು ಹೋದವ್ರು ಕೂಡ ಜಸ್ಟ್ ಕೊಟ್ಟು ಹೋಗಿದ್ದಾರೆ. ಏಜೆಂಟ್ಗಳು ಯಾರು ಕೂಡ ಬರ್ಲಿಲ್ಲ. ಅಂತವ್ರೊಂದು ಕಾಳಜಿ ವಹಿಸ್ಬೇಕಲ್ಲ ಈ ವಿಚಾರ. ಅಲ್ಲ, ಹೌದು. ಹಿಂದಿನಿಂದಲೂ ಸಹ ಅದೇ. ಈಗ ಮತ ಪ್ರಮಾಣ ಹೆಚ್ಚಾಗೋದಕ್ಕೂ ಸಹ ಚುನಾವಣಾ ಆಯೋಗ, ಆಡಳಿತ ವ್ಯವಸ್ಥೆಗಿಂತ ಈ ಪಕ್ಷಗಳೇ ಕಾರಣ. ನಿಮಗೀಗ ನೋಡಿ, ಈಗ ನಮಗೆ ವೋಟರ್ ಲಿಸ್ಟ್ ಹಂಚಿಕೆ ಮಾಡ್ತಾರೆ. ವೋಟರ್ ಅಂತ ಹೇಳೋದಕ್ಕೆ ಚೀಟಿ, ಮತ್ತೆ ನಮ್ದು ಎಷ್ಟು ಸಂಖ್ಯೆ ಏನಿದೆ ಅಂತ ಹೇಳಿ ಚೀಟಿ ಕೊಡ್ತಾರೆ. ಅದು ನಿಜವಾಗ್ಲೂ ಈ BLOಗಳೇ ಕೊಡ್ಬೇಕಾಯ್ತು. ಹಿಂದೆ ಚುನಾವಣೆ ಸಂದರ್ಭದಲ್ಲಿ ಅವ್ರು ತಲುಪಿಸ್ಬೇಕು. ಆದ್ರೆ ಆ ಕೆಲಸವನ್ನ ರಾಜಕೀಯ ಪಕ್ಷಗಳೇ ಮಾಡ್ತಾರೆ. ನೀವು ವೋಟ್ ಕೇಳಕ್ಕೆ ಹೋದಾಗ ಅವರೇ ಕೊಡ್ತಾರೆ. ಈಗ ಕಾಂಗ್ರೆಸ್ ಅವರು ಬಂದ್ರು ಕೊಡ್ತಾರೆ, ದಳದವರು ಬಂದ್ರು ಕೊಡ್ತಾರೆ, ಬಿಜೆಪಿ ಅವರು ಬಂದು ಕೊಡ್ತಾರೆ. ಅದ್ರ ಹುಡುಕೋ ಕೆಲಸ ಇಲ್ಲ. ಆ ಚೀಟಿ ಎತ್ಕೊಂಡು ಹೋದ್ರೆ ಈ ವೋಟ್ ಹಾಕೋದಕ್ಕೆ ಈಸಿ ಆಯ್ತು. ಅದು ಮಿಸ್ ಆದ್ರೂ ಸಹ ಪಕ್ಷದವರೇ ಮತಗಟ್ಟೆ ಮುಂದೆ ಕೂತಿರ್ತಾರೆ, ಅವರಿಗೆ ಒಂದು ಅವಕಾಶ ಕೊಟ್ಟಿರ್ತಾರೆ. ಅವರು ಹುಡುಕಿ ಕೊಡ್ತಾರೆ, ನಮ್ಮ ಸಂಖ್ಯೆ ಚೀಟಿ ಕೊಟ್ಟು ನಿಮ್ದು ಏನ್ ಸಂಖ್ಯೆ ಅಂತ ಕೊಡ್ತಾರೆ. ಅದು ಆಡಳಿತ ವ್ಯವಸ್ಥೆ ಭಾಗಕ್ಕೆ ಪೂರಕವಾಗಿರುವುದು. ರಾಜಕೀಯ ಪಕ್ಷಗಳ ಪಾತ್ರನೂ ಮಹತ್ವವಾಗಿದೆ. ಒಂದು ಯಾವುದಂದ್ರೆ, ಅಸಲಿ ಮತದಾರರ ಪಟ್ಟಿಯಲ್ಲಿ ಉಳಿಯುವ ಹಾಗೆ, ನಕಲಿ ಮತದಾರರು ಮತಪಟ್ಟವರು ಒಂದಕ್ಕಿಂತ ಹೆಚ್ಚು ಅವರಿಗೆ ಗೊತ್ತಾಗಲ್ಲ ಇಟ್ಕೊಳ್ಳೋ. ನಕಲಿ ಮತದಾರರು ಅಥವಾ ಮೃತಪಟ್ಟವರು ಅದರಲ್ಲಿ ಇಲ್ಲದ ಹಾಗೆ ಡಿಲೀಟ್ ಮಾಡಿಸೋಕೆ ಏನು ಪ್ರಕ್ರಿಯೆ ಮಾಡೋಕೆ ಅವರೇ ಸಾಥ್ ಕೊಡ್ಬೋದು. ಅವರೇ ಅದನ್ನ ಕೊಡ್ಬೇಕಾಗಿದ್ದ ಸಹ. ಮತ್ತೆ ಇನ್ನೂ ಒಂದು ಯಾರು ಅದರ ಆತಂಕ ಕೊಡಕ್ಕೆ ಇಲ್ಲ. ನಿಮ್ಗೆ ಏನು ಚೀಟಿ ಕೊಟ್ಟಿದ್ದಾರೆ ಅದಕ್ಕೆ ಸೈನ್ ಹಾಕಿ BLOಗಳಿಗೆ ತಲುಪಿಸಿ. ಅವರು ಕಲೆಕ್ಟ್ ಮಾಡ್ಕೊಂಡು ಬಂದೇ ಬರ್ತಾರೆ, ಇಲ್ಲದ್ರೆ ಅವ್ರಿಗೆ ತಲುಪಿಸಿದ ನಂತರ ಸಹಜವಾಗಿ ಕರಡು ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಪ್ರಕಟ ಆಗುತ್ತೆ. ನಿಮಗೆ ಲಭ್ಯ ಇರುವಂತ ಏನೆಲ್ಲ ಮಾಹಿತಿ, ನಿಮ್ಮ ಹೆಸರು, ಆಧಾರ್ ಸಂಖ್ಯೆ, ನಿಮಗೆ ಏನು ಅಲ್ಲಿ ಏನೆಲ್ಲ ಇದೆ ಅಷ್ಟನ್ನು ಮಾಡಿ ಸೈನ್ ಮಾಡಿ ಸಲ್ಲಿಸಿ. ಪ್ರತಿಯೊಬ್ಬ ಮತದಾರರು ಅದನ್ನು ಸಲ್ಲಿಸಿ. ನೀವು ಯಾವ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಏನು ಆತಂಕ ಮಾಡೋಲ್ಲ, ಯಾರು ತಪ್ಪಿಸಕ್ಕಿಲ್ಲ. ಎಲ್ಲ ಮನೇಲಿ ಅದೇ ತಲುಪಿಸಿ. 2002 ಎಲ್ಲಿದೆ ಹುಡುಕೋದು ಏನೆಲ್ಲ ಎಲ್ಲ
ಇದನ್ನ ನೆಟ್ಟಲ್ಲೆಲ್ಲ ಚೆಕ್ ಮಾಡೋದು. ನಾನು 2002 ಅವರು ಹುಡುಕಿ ನನ್ನ ಹೆಸರು ಹುಡುಕಕ್ಕೆ ಆಗುತ್ತಾ? ಅಲ್ಲಿ ಮಾಯಮ್ಮ ತಂಗಮ್ಮ ತಕ್ಕಮ್ಮ ಹಂಗಿರ್ತಾರೆ, ಅಷ್ಟೇ ಇರ್ತಾರೆ. ಯಾವ ಮಾಯಮ್ಮ? ಒಂದು ಊರಲ್ಲಿ ಒಂದು ಮತಗಳು ಎಷ್ಟು ಒಂದೇ ತರ ಹೆಸರು ಇರುವ ಎಷ್ಟೋ ಜನ ಇರ್ತಾರೆ. ಈ ಹಿಂದೆ ಎಲ್ಲೋ ಒಂದು ಮನೆ, ಸಾಹುಕಾರರ ಮನೆಯಲ್ಲೋ ಇನ್ನೆಲ್ಲೋ ಮನೆಯಲ್ಲಿ ಕೂತ್ಕೊಂಡು ಪಟ್ಟಿ ಮಾಡ್ತಾರಲ್ಲ, ಈ ಆಡು ಭಾಷೆಯಲ್ಲಿ ಕರೆಯುವ ಹೆಸರು ಕೊಟ್ಟು ಬಿಡ್ತಾರೆ. ನೆಕ್ಸ್ಟ್ ಎಲ್ಲೋ ಮಾಡಿ ಬಂದಾಗ ಒರಿಜಿನಲ್ ಹೆಸರು ಈಗ ದಾಖಲೆಗೆ ಈಗ ಒರಿಜಿನಲ್ ಹೆಸರು ಬಂದಿರುತ್ತೆ. 24 ವರ್ಷದ ಹಿಂದಿನ ಪರಿಸ್ಥಿತಿ ಹೇಗಿತ್ತು ಯೋಚನೆ ಮಾಡಿ. ಈಗ ನಿಮ್ಮ ಕರಿವೆ ಹೆಸರು ಏನಿದೆ ಕಿಶು ಅಂತ ಕೊಟ್ಟು ಬಿಡ್ತಾರೆ. ಇಲ್ಲಿ ಏನಿದೆ ಬಿಜೆ ಕಿಶೋರ್ ಅಂತ ಇರ್ತಾರೆ. ಇಲ್ಲಿ ಬಿಜೆ ಕಿಶೋರ್, ಅಲ್ಲಿ ಹುಡುಗ ಅಲ್ಲಿ ಬಿಜೆ ಕಿಶೋರ್ ಇರೋದಿಲ್ಲ, ಕಿಶು ಅಂತ ಇರ್ತಾ ಇಟ್ಕೊಳ್ಳಿ. ನೀವಿರೋ ಚಾನ್ಸ್ ಇಲ್ಲ 2002 ಹೇಳೋದು. ಹಂಗೆ ಬಂದಾಗ ಹಾಗೆ ಆಗೋಗುತ್ತೆ. ಏನೋ ಬೇರೆ ಅಡ್ಡ ಹೆಸರಲ್ಲಿ ಇರ್ತದೆ, ಅದನ್ನ ಕೊಟ್ಟು ಬಿಡ್ತಾರೆ. ಇಲ್ಲಿ ಅದು ಬೇರೆ ಇರ್ತದೆ, ಟ್ಯಾಲಿ ಆಗೋಲ್ಲ. ಆದ್ರೆ ಅದು ಪ್ರಮುಖ ಅಲ್ಲ. ಅಲ್ಲಿ ಈಗ ನಿಮಗೆ ನಿಮ್ಮ ಏನು ಗೊತ್ತಿರೋ ಮಾಹಿತಿ, ಆಧಾರ್ ಸಂಖ್ಯೆ ಇದೆಲ್ಲ ಕೊಟ್ಟು ಸೈನ್ ಹಾಕಿ ಕಳಿಸಿ, ಕರಡು ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬರ್ತದೆ. ಆ ನಂತರ ನಿಮಗೆ ನೋಟಿಸ್ ಬರ್ತದೆ. 12 ದಾಖಲಾತಿಯಲ್ಲಿ ಯಾವುದೋ ಒಂದು ವಾಸ್ತವ ದೃಢೀಕರಣನೋ ಯಾವುದೋ ಒಂದು ದಾಖಲಾತಿನ ಕೊಟ್ರೆ ನೀವು 100% ಅಂತಿಮ ಮತದಾರ ಪಟ್ಟಿಲಿ ಇದ್ದೇ ಇರ್ತದೆ. ಯಾವ ಆತಂಕ ಪಡುವ ಅವಶ್ಯಕತೆ ಇಲ್ಲ. 2002ರ ಮಾಹಿತಿಯನ್ನ ಫಿಲ್ ಮಾಡಿದ್ರೆ ಅಷ್ಟೇ ಮತದಾರ ಪಟ್ಟಿಯಲ್ಲಿ ಉಳಿತೀವಿ ಅಂತ ಹೇಳುವ ಆತಂಕ ನಿಮ್ಗೆ ಯಾರಿಗೂ ಬೇಡ. ಆದ್ರೆ ನಿಮಗೆ ಜಾಗೃತಿ ಆಗುತ್ತೆ, ಎಚ್ಚರಿಕೆ ವಹಿಸ್ತಿದ್ದಾರೆ. ತುಂಬಾ ಜನಕ್ಕೆ ಎಲ್ಲಿದ್ವಿ ಅಂತ ಗೊತ್ತಿಲ್ಲ. ಏನಾಗುತ್ತೆ, ಕೆಲವು ಕ್ಷೇತ್ರಗಳು ಬದಲಾಗಿದೆ, ಕ್ಷೇತ್ರ ಪುನರ್ವಿಂಗಡಣೆಗಳಾಗಿದೆ, ಒಂದೊಂದು ಊರೇ ಚೇಂಜ್ ಆಗಿದೆ. ಈಗ ಕೊಡಗು ನೋಡಿ, 2002ಕ್ಕೆ 3 ಕ್ಷೇತ್ರ ಇತ್ತು, ಇವಾಗ 2 ಕ್ಷೇತ್ರ ಆಗಿದೆ. ಆವಾಗಿನ ಕ್ಷೇತ್ರದ ಸಂಖ್ಯೆ ಬೇರೆ ಇರ್ತದೆ, ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಬೇರೆ ಇರ್ತದೆ, ಈಗಿನ ಸಂಖ್ಯೆ ಬೇರೆ ಇದೆ. 2 ಕ್ಷೇತ್ರಕ್ಕೆ ಬಂದಾಗ ಕೆಲವು ಊರುಗಳು ಬೇರೆ ಬೇರೆ ಊರುಗಳಿಗೆ ಸೇರ್ಪಡೆಯಾಗಿದೆ. ವಿರಾಜಪೇಟೆ, ಸೋಮವಾರಪೇಟೆ, ಮಡಿಕೇರಿ ಅಂತಿತ್ತು. ಸೋಮವಾರಪೇಟೆಯಲ್ಲಿ ಇದ್ದವರೆಲ್ಲ ಈಗ ಮಡಿಕೇರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬಂದಿದ್ದಾರೆ. ವಿರಾಜಪೇಟೆ, ಮಡಿಕೇರಿ ಭಾಗದ ಕೆಲವು ವಿರಾಜಪೇಟೆಗೆ ಹೋಗಿದ್ದಾರೆ, ವಿರಾಜಪೇಟೆ ಭಾಗ ಹೋಗಿದ್ದಾರೆ. ಲೋಕಸಭಾ ಕ್ಷೇತ್ರ ಕೂಡ ಬೇರೆ ಇತ್ತು, ಬೇರೆ ಕ್ಷೇತ್ರನೇ ಹೆಚ್ಚು. ನಿಮಗೆ ಮಂಗಳೂರು, ದಕ್ಷಿಣ ಕನ್ನಡಕ್ಕೆ ಮಂಗಳೂರಿಗೆ ಇತ್ತು, ಇವು ಮೈಸೂರಿಗೆ ಆಗಿದೆ. ಆವಾಗ ಗೊಂದಲಗೊಳಗೊಳ್ಳುವಂತ ಯಾವುದೇ ಅವಶ್ಯಕತೆಗಳಿಲ್ಲ. ನಿಮಗೆ ಏನೇ ಗೊಂದಲ ಬಂದ್ರೆ ಕೆಲವು BLOಗಳು ಬಹಳ ಸಹಕಾರ ಕೊಡ್ತಿದ್ದಾರೆ. ನಾನು ಗಮನಿಸಿದ ಹಾಗೆ ನಿಮ್ಗೆ 2002 ನನ್ನ ಪಟ್ಟಿ ಇದೆ, ಎಲ್ಲಿದೆ ಅಂತ ಹೇಳಿ ತಾಳ್ಮೆಯಿಂದ ಕೆಲಸ ಮಾಡ್ತಾರೆ. ಜನರು ಸಹ ಅರ್ಥ ಮಾಡ್ಕೊಳ್ಬೇಕು. ಅನಗತ್ಯವಾದ ಗೊಂದಲ ಸೃಷ್ಟಿ ಮಾಡ್ಕೊಳ್ಳೋದು, ಯಾವುದೋ ಊರಲ್ಲಿ ಓಟ್ ಹಾಕಿರ್ತಾರೆ, ನಾನು ಇದೇ ಊರಲ್ಲಿ ವಾದ ಮಾಡ್ತಾರೆ. ವಾದ ಮಾಡುವ ಅವಶ್ಯಕತೆಗಳಿಲ್ಲ, ಯಾವ ಆತಂಕ ಒಳಗಾಗುವ ಅವಶ್ಯಕತೆಗಳಿಲ್ಲ. ನೀವು ರೀಕಾಲ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಿಲ್ಲದಿದ್ರು ನಿಮ್ಮ ಸಂಬಂಧಿಕರನ್ನ ಕೇಳಿ, ನಮಗೆ ಯಾವಾಗ ಎಲ್ಲಿ ಇದ್ದಿರ್ಬೋದು, ನಾನು ಎಲ್ಲಿ ಉದ್ಯೋಗದಲ್ಲಿದ್ದೆ, ಆ ಸಂದರ್ಭದಲ್ಲಿ ಎಲ್ಲಿದೆ ಅಂತ ರೀಕಾಲ್ ಮಾಡ್ಕೊಂಡೋದ್ರೆ ನಮಗೆ ಗೊತ್ತಾಗುತ್ತೆ. ಈಗ ಒಂದೇ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸ್ತಾ ಬಂದವರು ಯಾವ ಗೊಂದಲಗಳಿಲ್ಲ, ಅವ್ರು ಸುಲಭವಾಗಿ ನಡೀತಾ ಹೋಗ್ತಿದೆ. ಇನ್ನು ಬಹುತೇಕ ಕಡೆಯಲ್ಲಿ ಏನ್ ಮಾಡ್ತಾರೆ, BLOಗಳೇ ಫಿಲ್ ಮಾಡಿ ಹೋಗ್ತಿದ್ದಾರೆ, ನೀವು ಸೈನ್ ಹಾಕಿ ಕೊಡಿ ಅಂತೇಳಿ. ಇವನ್ನ ಉದ್ಯೋಗನೋ ವ್ಯವಹಾರ ಕಾರಣಕ್ಕಾಗಿ ಮನೆ ಬಿಟ್ಟು ಹೊರಗಿರುವವರಿಗೂ ಸಹ ಆತಂಕ ಮಾಡ್ಬೇಕಲ್ಲ. ಮನೆಯವರು ಸೈನ್ ಹಾಕುವ ಅವಕಾಶ ಇದೆ. ಮನೆಯವರೇ ಅವ್ರ ಸೈನ್ ಹಾಕಿ, ಯಾರು ಅವರ ಸೈನ್ ಹಾಕ್ಬೇಕಾಗಿಲ್ಲ. ಈಗ ನನ್ನ ಸೈನ್ ಅನ್ನು ಹಾಕ್ಬೇಕಾದ ಅವಶ್ಯಕತೆ ಇಲ್ಲ. ನಾನು ಹೊರಗಿದ್ದೆ, ಉದ್ಯೋಗ ಕಾರಣಕ್ಕಾಗಿ ನಾನು ಬೇರೆ ಊರಲ್ಲಿ ಇದ್ದೆ ಅಂತ ಹೇಳಿದ್ರೆ ನಾನು ಬೇರೆ ಕಡೆ ಹಾಕ್ಬೇಕಾದ ಅವಶ್ಯಕತೆ ಇಲ್ಲ. ಸಂಬಂಧದಲ್ಲಿ ಏನ್ ಸಂಬಂಧ ಅವ್ರು ಹಾಕಿದ್ರೆ ಸಾಕು. ಅದು ಯಾಕಂದ್ರೆ ಇನ್ನೊಂದೇನಂದ್ರೆ, ಹಲವಾರು BLOಗಳು ಇರುತ್ತೆ, ಮತಗಟ್ಟ ಅಧಿಕಾರಿಗಳಿರ್ತಾರೆ, ಹಲವಾರು ಚುನಾವಣೆಯಲ್ಲಿ ಅವರು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿರೋ ಕಾರಣಕ್ಕಾಗಿ ಅವ್ರು ಯಾರು ಏನಂತ ಎಲ್ಲ ಮಾಹಿತಿಗಳಿರ್ತಾರೆ. ಮ್ಯಾಪಿಂಗ್ ಮಾಡಿ, ಕೆಲವು ತಿಂಗಳ ಹಿಂದೆ ಮ್ಯಾಪಿಂಗ್ ಮಾಡಿದ್ದಾರೆ. ಹಾಗಾಗಿ ಎಲ್ಲರ ಮನೆಯ ಪರಿಸ್ಥಿತಿ ಗೊತ್ತಿದೆ. ಯಾರು ಉದ್ಯೋಗದಲ್ಲಿದ್ದಾರೆ, ಯಾರು ವ್ಯವಹಾರದಲ್ಲಿದ್ದಾರೆ, ಯಾರು ಶಿಕ್ಷಣಕ್ಕಾಗಿ ಹೋಗಿದ್ದಾರೆ, ಈ ಮನೆಯಲ್ಲಿ ಯಾರ್ಯಾರು ಜನ ಇದ್ದಾರೆ, ಎಲ್ಲೂ ಆ ಮತಗಟ್ಟ ಅಧಿಕಾರಿಗಳಿಗೆ ಅಥವಾ ಅಲ್ಲಿಯ ಅಂಗನವಾಡಿ ಕಾರ್ಯಕರ್ತರುಗಳಿಗೆ, ಬಹುತೇಕ ಅಂಗನವಾಡಿ ಕಾರ್ಯಕರ್ತರು ಈ ಪ್ರಕ್ರಿಯೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಪ್ರತಿಯೊಬ್ಬರ ವಿವರಗಳಿದೆ. ಹಾಗಾಗಿ ಅಸಲಿ ಮತದಾರರು ವಂಚಿತರಾಗುವಂತ ಚಾನ್ಸಸ್ ಕಮ್ಮಿ. ಈಗ ಕಾರ್ಮಿಕರು ಅಷ್ಟೇ. ಈಗ ಕಾರ್ಮಿಕರು ಒಂದು ಮನೆಯಿಂದ ಇನ್ನೊಂದು ಹೋದ್ರೆ ಅವರ ಮನೆಯವರು ಕೇಳ್ತಾರೆ ಎಲ್ಲಿಗೆ ಹೋಗಿದ್ದಾರೆ. ಕೆಲವು ತುಂಬಾ ಆಸಕ್ತಿಯಿಂದ ಕೆಲಸ ಮಾಡೋ BLOಗಳು ಸಹ ಇದ್ದಾರೆ. ಯಾರು ಮತದಿಂದ ವಂಚಿತರಾಗಬಾರ್ದು ಅಂತ ಕಾರಣಕ್ಕಾಗಿ ಎಲ್ಲಿದ್ದಾರೆ ಅಂತ ಕೇಳ್ಕೊಳ್ತಾರೆ, ವಿಳಾಸ ತಗೊಳ್ತಾರೆ, ಅವರಿಗೆ ಒಂದು ರೀಕಾಲ್ ಮಾಡಿ ತಗೊಳ್ತಾರೆ. ಆ ಪ್ರಕ್ರಿಯೆ ಹಾಗೆ ಮಾಡ್ಬೇಕು. ಮತ್ತೆ BLOಗಳು ಪಾಪ ತುಂಬಾ ಸವಾಲು ಕೆಲಸ ಇದೆ. ಪ್ರಾರಂಭಿಕ ಮಾಡುವಾಗ ತುಂಬಾ ಒತ್ತಡಕ್ಕೊಳಗಾಗ್ಬಿಟ್ರು ಈ ಅಧಿಕಾರಿಗಳು. ಟಾರ್ಗೆಟ್ ಏನಂದ್ರೆ, ಈ 15 ದಿನದ ನಂತರ ಅರಿವು ಬಂತ ಅಂತಂದ್ರೆ ಫಸ್ಟ್ ಏನ್ ಮಾಡ್ಕೊಂಡ್ಬಿಟ್ರು ಅಂದ್ರೆ, ಕೊಡಗು ಗುಡ್ಡಗಾಡು ಪ್ರದೇಶ, ದೂರದ ಒಂಟಿ ಮನೆಗಳಿದೆ, ಮತ್ತೆ ಯಾರು ಹೋಗುದು ಅಂತೇಳಿ ಈ ಪ್ರಕ್ರಿಯೆ ಒಂದು ಕಡೆ ನೀಟಾಗಿ ಮಾಡ್ಕೊಂಡು ಬರಕ್ಕೆ ಸ್ಟಾರ್ಟ್ ಮಾಡೋದು. ಈ ಮನೆಗೆ ಹೋಗೋದು, ಅಲ್ಲೆಲ್ಲ ಫಿಲ್ ಮಾಡೋದು, ಎಲ್ಲ ಮಾಡೋದು, ಇನ್ನೊಂದು ಮಾಡೋದು. ಈ ವಾರ ಹೋಗ್ತಾ ಇದ್ದಾಗ ಜನಕ್ಕೆ ಆತಂಕ, ನಮ್ಗೆ ಇದೇ ಬಂದಿಲ್ಲ, ನಮ್ಗೆ ಬಂದಿಲ್ಲ, ನಾವೇನು ಬಿಟ್ಟು ಹೋಗ್ಬಿಡ್ತೀವಿ ಅಂತ ಈ ಜನ ಸಮೂಹ ಸನ್ನಿತರ ಒಳಗಾಗೋದು. ದಿನ ಹೆಚ್ಚಿದ್ರು ಸಹ ಈ ನಿಜವಾದ ಪ್ರಕ್ರಿಯೆ ಹೇಗಿತ್ತು ಅಂತ ಇರ್ಬೇಕಿತ್ತು ಅಂತ ಹೇಳಿದ್ರೆ ಎಲ್ಲರಿಗೂ ಇದನ್ನ ತಲುಪಿಸ್ಬೇಕಿತ್ತು. ಈ ಫಿಲ್ ಮಾಡುವ ಬಗ್ಗೆ ಆಗ್ಲಿ, ಇದರ ಬಗ್ಗೆ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ತಲುಪಿಸಿದ್ರೆ ಅವರು ಫಿಲ್ ಮಾಡಿ ಇಡ್ತಾ ಇದ್ರು. ಯಾರು ಫಿಲ್ ಮಾಡಿ ಇಟ್ಟಿದ್ದಾರೆ ಕೆಲಸ ಕಮ್ಮಿ ಆಗ್ತಿತ್ತು. BLOಗಳಿಗೂ ಸಹ ಕಮ್ಮಿ ಇತ್ತು ಕೆಲಸ. ಸಮಯ ಹೋದಾಗ ಫಿಲ್ ಮಾಡಿ ತಗೊಳ್ಳಿ. ಯಾರು ಫಿಲ್ ಮಾಡಿದ್ರೆ ಯಾರು ಗೊಂದಲ ಆಗಿದೆ ಅವ್ರಿಗೆ ಹೇಳ್ಬೋದು, ನಿಮಗೆ ಮಾಡಿ, ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾಡಿರಿ, ನಿಮಗೆ ಗೊತ್ತಾಗಿದ್ರೆ ನಾವು ಬಂದು ಸಹಾಯ ಮಾಡ್ತೀವಿ ಅಂತ ಒಂದು ಮಾತು ಹೇಳಿದ್ರೆ ದೇರಿ ಅವ್ರು ಬರ್ತಾರೆ ಅಂತೇಳಿ. ಆದ್ರೆ ಜನ ಸ್ವಲ್ಪ ಅರ್ಜೆಂಟ್ ಮಾಡ್ತಾರೆ. ಎಲ್ಲ ನಂದಾಗ್ಬೇಕು, ನಂದು ತುಂಬಾ ಚಡಪಡಿಕೆ ಕಾಣ್ತಾ ಇದೆ. ನಾನು ಓದಲಿ ಬದಲೆಲ್ಲ 2000 ನನಗೆ ಸುಮಾರು ಜನ ಕೇಳಿದ್ರೆ 2002 ಎಲ್ಲಿ ಇರ್ತದೆ, ಹೇಗೆ ಪಡ್ಕೊಳ್ಬೇಕು, ಏನು ಅಂತ ಹೇಳಿ ಕೇಳ್ತಾರೆ. ಯಾವ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಬಹುಶಃ ಚುನಾವಣಾ ಆಯೋಗನೂ ಒಳ್ಳೆ ಕೆಲಸ ಮಾಡ್ತು. ಆಗಸ್ಟ್ 8ರವರೆಗೆ ಮಾಡಿ ಸ್ವಲ್ಪ ಜನರ ಈ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿರುವವರು ಮತ್ತು ಮತದಾರರು ಸಹ ಯಾವುದೇ ರೀತಿಯಲ್ಲಿ ಗೊಂದಲಕ್ಕೊಳಗಾಗದ ರೀತಿಯಲ್ಲಿ
ಆಯ್ತು. ಮತ್ತೆ ಇದನ್ನ ಸುದೀರ್ಘ ಅವಧಿಗೆ ಚುನಾವಣಾ ಆಯೋಗನು ಸಹ ಯೋಚನೆ ಮಾಡಬೇಕು. ಕಾಲಕ್ಕೆ ನಿಗದಿತ ಅವಧಿಗೆ ಈ ಪರಿಷ್ಕರಣೆಯ ಪ್ರಕ್ರಿಯೆಯನ್ನು ತೆಗೆದುಕೊಳ್ಬೇಕು. 10 ವರ್ಷಕ್ಕೆ ಒಂದ್ಸಲ ಕಡ್ಡಾಯವಾಗಿ ಮಾಡ್ಬೇಕು. ಒಂದು 2-3 ಲೋಕಸಭೆ, ವಿಧಾನಸಭೆ, ವಿಧಾನ ಪರಿಷತ್, ಬೇರೆ ಬೇರೆ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಇಂತೆಲ್ಲ ಚುನಾವಣೆ ಪ್ರಕ್ರಿಯೆ ಮಾಡಿ ಒಂದು 7-8 ಚುನಾವಣೆ ಆಗಿರ್ತದೆ. ಆವಾಗ ಸಹಜವಾಗಿ ಮೃತಪಟ್ಟವರು, ನಕಲಿ ಮತದಾರರು, ಇವ್ರು ಯಾರೆಲ್ಲ ಇರ್ತಾರೆ, ಡಬಲ್ ಎಂಟ್ರಿ, ಒಂದಕ್ಕಿಂತ ಹೆಚ್ಚು ಎಂಟ್ರಿ ಆಗಿದೆ, ಇದನ್ನೆಲ್ಲ ಡಿಲೀಟ್ ಮಾಡೋಗಳಿಗೆ ಅವಕಾಶಗಳಾಗುತ್ತೆ. ಚುನಾವಣಾ ಆಯೋಗ ಇರ್ಬೋದು, ಸರ್ಕಾರಗಳಿರ್ಬೋದು, ಇದಕ್ಕೂ ಸಹ ನಾವು ಕಾಲಕ್ಕೆ ತಕ್ಕ ಹಾಗೆ ಹೇಗೆ ಬದಲಾವಣೆ ಆಗ್ಬೇಕು, ಅರ್ಹ ಮತದಾರರು ಮತದಾರರ ಪಟ್ಟಿಯಿಂದ ವಂಚಿತರಾಗದೆ ಹಾಗೆ ಏನೇನು ಕ್ರಮ ತೆಗೆದುಕೊಳ್ಬೇಕು, ಏನೇನು ಪ್ರಕ್ರಿಯೆಗಳ ಮೂಲಕ ಇದನ್ನ ಮತ್ತಷ್ಟು ಕ್ರಮಬದ್ಧ ಮಾಡಬಹುದು ಅಂತ ಹೇಳೋದನ್ನ ಟೆಕ್ನಿಕಲ್ ಆಗಿ ಮಾಡೋದಕ್ಕೆ ಯೋಚನೆ ಮಾಡಬೇಕು. ನಮಗೆ ಬಹುಶಃ ಎಲ್ಲರಿಗೂ ಇದು ಸಾಧ್ಯ ಆಗ್ಲಿಕ್ಕಿಲ್ಲ ಅಂತೇಳಿ ಇದನ್ನ ತಡೆಯುವುದಕ್ಕೆ ಯೋಚನೆ ಮಾಡೋ ಬದಲು ಎಷ್ಟು ಮಟ್ಟಿಗೆ ಅದನ್ನ ಕ್ರಮಬದ್ಧ ಮಾಡಬಹುದು ಅದೆಲ್ಲವನ್ನ ಪ್ರಕ್ರಿಯೆಗಳನ್ನ ಮಾಡಬೇಕು, ಎಲ್ಲವನ್ನ ತೆಗೆದುಕೊಳ್ಬೇಕು. ನಮ್ಮ ದೇಶದ ಒಳಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದ ನಂತರ ಪ್ರತಿಯೊಬ್ಬರ ಮತದ ಮೌಲ್ಯ ಒಂದೇ. ಸಿರಿವಂತಿಕೆ, ಅನಕ್ಷರಸ್ತೆ ಅಥವಾ ವಿದ್ಯಾವಂತರು, ಬಡತನ, ಜಾತಿ, ಧರ್ಮ ಈ ಎಲ್ಲ ನೆಲೆಗಟ್ಟಲ್ಲಿ ಮಹಿಳೆ, ಗಂಡು, ಹೆಣ್ಣು ಈ ಎಲ್ಲ ತಾರತಮ್ಯಗಳ ಆಧಾರದಲ್ಲಿ ಮತದ ಮೌಲ್ಯಗಳನ್ನು ನಿರ್ಧಾರ ಮಾಡಲ್ಲ. ಎಲ್ಲರಿಗೂ ಮತ ಒಂದೇ ಮೌಲ್ಯವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಯಾರು ಸಹ ಮತದಾನದಿಂದ ವಂಚಿತರಾಗಬಾರದು. ಈಗ ಚುನಾವಣೆ ಜಿದ್ದಾಜಿದ್ದಿನ ರಾಜಕೀಯ ನೆರವು ಕಾರಣಕ್ಕಾಗಿ ಬಹುತೇಕ ಮತದಾರರು ಮತ ಚಲಾಯಿಸ್ತಾರೆ. ಈಗ ನೋಡಿ, 80%, 90% ಆಯ್ತು ಅಂತ. ಯಾಕಂದ್ರೆ ಅಲ್ಲಿ ಮತದಾರರ ಪಟ್ಟಿ ಕ್ರಮಬದ್ಧವಾಗಿರೋ ಕಾರಣಕ್ಕಾಗಿ, ಅಥವಾ ಮತದಾರರು ಅಲ್ಲೇ ನೆಲೆಸಿದ್ದಾರೆ ಅಂತ ಕಾರಣಕ್ಕಾಗಿ, ಉದ್ಯೋಗಕ್ಕಾಗಿ, ವ್ಯವಹಾರಕ್ಕಾಗಿ, ವಿದ್ಯಾಭ್ಯಾಸಕ್ಕಾಗಿ ಬೇರೆ ಊರಲ್ಲೇ ಹೋದವ್ರನ್ನ ಇಲ್ಲಿ ನೆಲೆಸುವ ಮತದಾರರ ಪಟ್ಟಿಗೆ ಸೇರ್ಕೊಳ್ಳೋದು, ಅವ್ರು ಬರೋದಿಲ್ಲ. ಮತ್ತೆ ಇಲ್ಲಿ ಮತದಾರರ ಪ್ರಮಾಣ ಕಮ್ಮಿ ಆಯ್ತು ಅಂತ ಹೇಳುವಂತ ಇರಬಾರ್ದು. ನಾನು ಈಗ ನನ್ನ ಊರಿನಲ್ಲೇ ನಾನು ಬೆಂಗಳೂರು ನೆಲೆಸಿದ್ದೇನೆ ಇಟ್ಕೊಳ್ಳಿ. ಬೆಂಗಳೂರು ನೆಲೆಸಿದವನಿಗೆ ನಾನು ಊರಿನಲ್ಲಿ ಮತದಾರ ಪಟ್ಟಿದೆ ಅವ್ರು ಎಲ್ಲ ಚುನಾವಣೆ ಬಂದು ನಿರ್ಧಾರ ಮಾಡೋಕೆ ಇರ್ಬೇಕು. ಗ್ರಾಮ ಪಂಚಾಯತಿಗೂ ಬರ್ಬೇಕು, ಜಿಲ್ಲಾ ಪಂಚಾಯತಿಗೂ ಬರ್ಬೇಕು, ತಾಲೂಕ್ ಪಂಚಾಯತಿಗೂ ಬರ್ಬೇಕು, MLAಗೂ ಬರ್ಬೇಕು, MP ಗೂ ಬಂದು ವೋಟ್ ಹಾಕ್ಬೇಕು. ನನಗೆ ದೂರಪ್ಪ, ನನಗೆ ಖರ್ಚಪ್ಪ, ನನಗೆ ಒಂದಿನ ರಜೆ ಸಿಗೋದಿಲ್ಲ ಅಂತ ಹೇಳಿದ್ರೆ ನೀನು ಎಲ್ಲಿದ್ಯಾ ಅಲ್ಲಿ ನೀನು ಮತದಾರ ಪಟ್ಟಿ ನಿನ್ನ ಹಕ್ಕನ್ನ ನೀನು ಎಲ್ಲಿರೋ ನೆಲೆಸಿದ್ಯಾ ಅಲ್ಲಿ ಹಾಕಿ ಚಲಾಯಿಸು. ನಿನಗೆ ಅದು ಹೊರೆ ಆಗೋಲ್ಲ ಅಂತ ಹೇಳಿದ್ರೆ, ನಿನಗೆ ಒಂದಿನ ರಜೆ ಹಾಕಕ್ಕೆ ಆಗೋಲ್ಲ ಅಂತ ಆದ್ರೆ, ನಿನಗೆ ಖರ್ಚು ಮಾಡ್ಕೊಂಡು ಬರಕ್ಕೆ ಆಗೋಲ್ಲ ಅಂತ ಹೇಳಿದ್ರೆ, ಅವರು ಕ್ಯಾಂಡಿಡೇಟ್ ಕಡೆಯವ್ರು ದುಡ್ಡು ಕೊಟ್ಟರೆ ಮಾತ್ರ ಬರ್ತೀನಿ, ಅವ್ರ ವೆಹಿಕಲ್ ವ್ಯವಸ್ಥೆ ಮಾಡ್ತೀನಿ ಮಾತ್ರ ಬರ್ತೀನಿ ಅಂತ ಹೇಳೋದಾದ್ರೆ ನೀನು ಬೇಡ, ನೀನು ಎಲ್ಲಿದ್ಯಾ ಅಲ್ಲೇ ಮಾಡ್ಕೋ. ನಿನಗೆ ಇಲ್ಲ, ನನಗೆ ಬರಕ್ಕೆ ಸಾಧ್ಯ ಆಗುತ್ತೆ, ನನ್ನ ಊರಿನಲ್ಲಿ ನಾನು ಹಕ್ಕಿಡ್ಕೊಳ್ತೀನಿ, ನಾನೇ ಸ್ಥಳೀಯ ಏನು ನಮ್ಮ ಕ್ಷೇತ್ರದ ನನ್ನ ಕ್ಷೇತ್ರದ ಜನಪ್ರತಿನಿಧಿ, ನನ್ನ ಊರಿನ ಜನಪ್ರತಿನಿಧಿ ನಾನೇ ಆಯ್ಕೆ ಮಾಡ್ತೀನಿ ಅಂತ ಆದ್ರೆ ಊರಿಗೆ ಬಂದು ಹೋಗುವಂತ ಕೆಲಸನ ರೂಢಿ ಮಾಡ್ಕೊಳ್ಳಿ. ತುಂಬಾ ಜನ ಹುಡುಕಿ ಎಲ್ಲ ಪ್ರಯಾಣ ಭತ್ಯೆ ಕೊಟ್ಕೊಂಡು ವೆಹಿಕಲ್ ವ್ಯವಸ್ಥೆ ಮಾಡ್ಕೊಂಡು ಅದಕ್ಕಾಗಿ ಒಂದು ತಂಡ ಮಾಡ್ತಾರೆ. ಊರಿಂದ ಹೊರಗಿರುವವ್ರನ್ನ ಕರೆಸುವುದಕ್ಕೆ ಕೇರಳದಿಂದ ಎಷ್ಟೋ ಜನ ಬಂದು, ಕೇರಳದವರು ಬಂದು ಮತದಾನ ಮಾಡಿ ಹೋಗ್ತಾರೆ. ಯಾವುದೋ ಒಂದು ಕಾಲದಲ್ಲಿ ಇಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಸೇರಿರ್ತಾರೆ, ಹೆಸರು ಅವ್ರ ಪಟ್ಟಿಯಲ್ಲಿ ಇರ್ತಾರೆ, ಹೋಗಿ ಕೇರಳದಲ್ಲಿ ಹೋಗಿ ಮತ್ತೆ ಸೆಟ್ಲ್ ಆಗಿರ್ತಾರೆ. ಅಲ್ಲಿ ಎಲ್ಲ ನಿರಂತರ ಎಲ್ಲ ಪ್ರಕ್ರಿಯೆ ಇಲ್ಲಿ ಬಂದು ಅವರ ಜನಪ್ರತಿನಿಧಿ ಆಯ್ಕೆ ಪ್ರಕ್ರಿಯೆ ಯಾಕೆ ಪಾಲ್ಗೊಳ್ಬೇಕು? ಅವನಿಗೆ ಏನು ಆಸಕ್ತಿ ಇರ್ತದೆ? ಅವನ ಮತದ ಒಂದು ಫಲಿತಾಂಶವನ್ನು ಬದಲಾವಣೆ ಮಾಡ್ಬೋದಲ್ಲ. ಅನಗತ್ಯವಾಗಿ ಅವನೇನು ನಿರ್ಧಾರ ಮಾಡಕ್ಕಿದೆ? ಅವನ ಹಸ್ತಕ್ಷೇಪ ಯಾಕೆ? ಅವನಿಗೆ ಸಂಬಂಧ ಇಲ್ಲದ ಕ್ಷೇತ್ರದಲ್ಲಿ ಬಂದು ಅವನ ಹಸ್ತಕ್ಷೇಪ ಯಾಕೆ? ಅದು ನಿಜವಾಗ್ಲೂ ಆ ಪರಿಷ್ಕರಣೆ ಕ್ರಮಬದ್ಧವಾಗಿ ಕಾಲಕ್ಕೆ ನಡಿಬೇಕು. ಈ ಚುನಾವಣಾ ಆಯೋಗ ದೊಡ್ಡ ಮಟ್ಟದಲ್ಲಿ 10 ವರ್ಷಕ್ಕೆ ಒಂದ್ಸಲ ಮಾಡುವಾಗೇನೆ ಸಣ್ಣ ಪ್ರಮಾಣದಲ್ಲಿ ಕಾಲಕ್ಕೆ ಅಪ್ಡೇಟ್ ಮಾಡುವಂತ ಪ್ರಕ್ರಿಯೆಯನ್ನು ಸಹ ಯೋಚನೆ ಮಾಡ್ಬೇಕು. ಈಗ ಸತ್ತವನು ತಕ್ಷಣ ಆ ಪ್ರಕ್ರಿಯೆ ಆಗ್ಬೇಕು, ಅದಕ್ಕೆ ಒಂದು ವ್ಯವಸ್ಥೆ ಮಾಡ್ಬೇಕು. ಈಗ ಡೆತ್ ಸರ್ಟಿಫಿಕೇಟ್ ಅಂತ ತೆಗೆದುಕೊಳ್ತಾರೆ, ಆ ಟೈಮಲ್ಲಿ ಅದನ್ನ ಪ್ರೊಸೀಜರ್ ಅದು ಮಾಡ್ಬೇಕು. ಯಾರು ಮಾಡಲ್ಲ ಅಂತ ನಿಮ್ಗೆ ಅದನ್ನ ಏನು ಪ್ರಯೋಜನ ಇರುತ್ತೆ? ಈಗ ನಿಮಗೆ ಈಗ ಒಂದು ಚುನಾವಣೆ ನಿಮಗೆ ಏನೋ ಒಂದು ಮಾಡ್ಬೇಕು, ನಿಮಗೆ ಏನೋ ಈಗ ಉದ್ಯೋಗಕ್ಕಾಗಿ ಬಂದಾಗ, ಇನ್ನೇನೋ ಜಾಗ ಖರೀದಿ ಮಾಡಕ್ಕೆ ಬಂದಾಗ ಎಲ್ಲ ಆ ಸಂದರ್ಭದಲ್ಲಿ ಏನ್ ದಾಖಲಾತಿ ಖರೀದಿ ಮಾಡ್ತಾರೆ ಅವಾಗಷ್ಟೇ ನೀವು ಫುಲ್ಫಿಲ್ ಮಾಡೋದು. ಈಗ ಒಬ್ಬ ಚುನಾವಣೆ ಅಭ್ಯರ್ಥಿ ತೆಗೆದುಕೊಂಡ್ರೆ ಅವನ ಎಲ್ಲ ಸಾಲಗಳನ್ನೆಲ್ಲ ಅವರಿಗೆ ಕ್ಲಿಯರ್ ಮಾಡ್ತಾನೆ, ಅವನಿಗೆಲ್ಲ ಪ್ರಮಾಣ ಪತ್ರವನ್ನು ಅವಾಗ ಪಡ್ಕೊಳ್ತಾನೆ. ಬೇಕು ಅಂತ ಹೇಳಿದ್ರೆ ಮಾತ್ರ ಮಾಡಿತಾನೆ. ನೀವು ಮೃತಪಟ್ಟ ಒಂದು ಅಲ್ಲಿ ಕೊಟ್ಟರೆ ನಿನಗೆ ಏನು ಪ್ರಯೋಜನ ಇಲ್ಲ ಅಂತ ಹೇಳುವಾಗ ಅಷ್ಟೇ ಅವ್ನು ಮಾಡೋದಲ್ವಾ? ಅದನ್ನ 100% ಕ್ರಮಬದ್ಧ ಮಾಡ್ಬೇಕು. ಯಾವುದು ಏನ್ ಮಾಡ್ಬೇಕು, ಅವನ ಯಾವ್ದು ಬ್ಯಾಂಕ್ ಇದೆ, ಅವನ ಬೆನಿಫಿಟ್ ಏನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಎಲ್ಲವನ್ನ ಪಡ್ಕೊಡ್ಬೇಕು. ಅವನ ಮತದಾರ ಪಟ್ಟಿ ಕ್ಯಾನ್ಸಲೇಷನ್ ಕೊಡ್ಬೇಕು. ಈಗ ಅವನಿಗೆ ಎಲ್ಲರಿಗೂ ಬ್ಯಾಂಕ್ ಅಕೌಂಟ್ ಇರುತ್ತೆ, ಅಲ್ಲಿ ಏನೋ ಸವಲತ್ತು ಪಡಿಬೇಕು, ಡೆತ್ ಸರ್ಟಿಫಿಕೇಟ್ ಹೋಗಿ ಕೊಡುವಾಗ ಅವ್ನು ಅದು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ನೀನು ಮತದಾರ ಪಟ್ಟಿ ಅವ್ರು ಕ್ಯಾನ್ಸಲ್ ಮಾಡಿ ಆ ಪ್ರಮಾಣ ಪತ್ರ ತಂದ್ರೆ ನಾನು ಮಾಡೋದಂತ ಏನು ಸೇರಿಸ್ಬೇಕು. ಆ ಅನಿವಾರ್ಯ ಇದ್ರೆ ಮಾತ್ರ ಅವ್ರು ಬರೋದು. ಮ್ಯಾಂಡೇಟರಿ ಮಾಡಿದ್ರೆ ಇಲ್ಲದ್ರೆ ಆಟೋಮೆಟಿಕ್ ಆಗಿ ಅದು ಆಗೋದೇ ಇಲ್ಲ. ಈ ಸತ್ತವನ್ನ ಯಾರು ತಗೊಂಡು ಹೋಗಿ ಕೊಡ್ತಾರೆ? ಕೊಡೋದೇ ಇಲ್ಲ. ನೀವು ಏನೋ ₹1 ಒಂದು ಕಾಸು ಲಾಭ ಇದೆ ಅಂತ ಹೇಳಿದ್ರೆ ಅಷ್ಟೇ ಮಾಡ್ತಾರೆ, ಆಟೋಮೆಟಿಕ್ ಆಗೋದು. ಹಾಗಾಗಿ ಎಷ್ಟೋ ಜನ ಮೃತಪಟ್ಟವರು ಆ ಪಟ್ಟಿಯಲ್ಲಿ ಅನಗತ್ಯವಾಗಿ ಕಂಟಿನ್ಯೂ ಆಗಿ ಹೋಗ್ತಾರೆ. ಅಥವಾ ಇಲ್ಲದೆ ಏನ್ ಮಾಡಿದ್ರೆ, ಈಗ ನಾವು ಯಾರನ್ನೋ ಮತಗಟ್ಟೆ ಅಧಿಕಾರಿಗಳಂತ ಇರ್ತಾರೆ ಆ ಪಂಚಾಯತಿ ವ್ಯಾಪ್ತಿಯಲ್ಲಿ, ಅವರಿಗೆ ಅಧಿಕಾರವನ್ನಾದ್ರೂ ಕೊಡ್ಬೇಕು. ಅವರು ಅವರಿಂದ ಸರ್ಟಿಫಿಕೇಟ್ ತೆಗೆದುಕೊಂಡು ಅವ್ರ ಕುಟುಂಬದಿಂದ ಪ್ರಮಾಣ ಪತ್ರ ಪಡ್ಕೊಂಡು ಸಹಿ ಪಡ್ಕೊಂಡು ಅದನ್ನ ತೆಗೆದುಹಾಕೋದಕ್ಕೆ ಏನ ಪ್ರಕ್ರಿಯೆ ಮಾಡ್ಬೇಕು ಅದನ್ನ ಅವರು ಮಾಡ್ಬೇಕು. ಈಗ 18 ವರ್ಷ ತುಂಬಿದವರು ಹೇಗೆ ಹೊಸ ಮತದಾರ ಪಟ್ಟಿ ಸೇರ್ಪಡೆಗೆ ಅವರೆಲ್ಲ ಹೇಗೆ ಫಾರ್ಮ್ 6 ಭರ್ತಿ ಮಾಡಿ ಕೊಡ್ತಾರೋ ಅದೇ ರೀತಿ ಈ ಪ್ರಕ್ರಿಯೆಗೂ ಏನಾದ್ರು ಒಂದು ಮಾಡ್ಬೇಕು. ಆಟೋಮೆಟಿಕ್ ಡಿಲೀಟ್ ಆಗ್ಬೇಕು ಇರ್ಬೇಕು. ಅದೊಂದು ಇನ್ನೊಂದು ಊರಿಂದ ಇನ್ನೊಂದು ಊರಿಗೆ ಹೋದಾಗ ಅವ್ರ ಎರಡನೇ ಮತದಾರ ಪಟ್ಟಿಗೆ ಅವ್ರ ಹೆಸರು ಸೇರ್ಪಡೆ ಮಾಡಲು ಫಸ್ಟ್ ಕಡ್ಡಾಯವಾಗಿ ಚೇಂಜ್ ಆಗೋಂಗ್ ಇರ್ಬೇಕು. ಅವ್ರೇನ್ ಮಾಡೋ ಕಡ್ಡಾಯವಾಗಿ ಚೇಂಜ್ ಆಗ್ಬೋದು, ಹೊಸದಾಗಿ ಮತದಾರ ಪಟ್ಟಿ ಸೇರ್ಪಡೆ ಆದಾಗ ಪ್ರಕ್ರಿಯೆ ಮಾಡ್ತಾರೆ.
ಯಾಕಂದ್ರೆ ಅವನು ಊರಿಗೆ ಹೋಗಿ ಕೊಟ್ಟು ಕ್ಯಾನ್ಸಲೇಷನ್ ಮಾಡಿ ನಂದು ಹಾಗೆ ಆಗಿತ್ತು. ನಾನು ಮಡಿಕೇರಿಗೆ ಸುದೀರ್ಘ ಅವಧಿಯಲ್ಲಿ ಇದ್ರು ಸಹ ಮಡಿಕೇರಿ ಮತದಾರ ಪಟ್ಟಿಗೆ ಹೋಗಿ ಸೇರಿದಾಗ ನಿನ್ನ ಊರಿನಲ್ಲಿರೋದು ಡಿಲೀಟ್ ಮಾಡ್ಕೋಬಾ ಅಂತ ಹೇಳಿದ್ರು. ನಾನು ಯಾರು ಆ ಪ್ರಕ್ರಿಯೆ ಹೋಗೋದು ಅಂತ ನಾನು ಮಾಡ್ಲಿಲ್ಲ, ಮಡಿಕೇರಿ ಸೇರ್ಲಿಲ್ಲ. ನಾನು ಒಂದೇ ನನ್ನ ಊರ್ಲೇ ನನ್ನ ಕೊನೆಯವರೆಗೂ ಇಟ್ಕೊಂಡೆ. ಕೊನೆಯವರೆಗೂ ಅಂದ್ರೆ ಬದಲಾವಣೆ ಮಾಡಕ್ಕೆ ಹೋಗ್ಲಿಲ್ಲ. ನಾನು ಪ್ರಕ್ರಿಯೆ ತಗೊಂಡು ಹೋದೆ. ಯಾರು ಲಿಸ್ಟ್ ತಗೊಂಡು ಹೋಗೋದು, ಓಡಾಡೋದು ಯಾರು ಅಂತ ಹೇಳಿ ಆ ಪ್ರಕ್ರಿಯೆ ಮಾಡಕ್ಕೆ ಹೋಗ್ಲಿಲ್ಲ. ಹಾಗಾಗುತ್ತೆ ಸಹಜವಾಗಿ, ಬೇಡ ಅಂತ ಅನಿಸ್ಬಿಡ್ತದೆ. ಅದು ಕಂಪಲ್ಸರಿ ಅಂತ ಆದ್ರೆ ಆಟೋಮೆಟಿಕ್ ಮಾಡ್ತಿದ್ವಿ. ಏನೋ ಮಾಡ್ಲೇಬೇಕು, ನೀನ್ ಮಡಿಕೇರಿಯಲ್ಲಿ ಇರ್ಬೇಕು, ಏನೋ ನನಗೆ ಉಸಿರು ಬಿಟ್ಟದಾಗೆ ಆಗ್ಬೇಕಾದ್ರೆ ಮಾಡ್ಲೇಬೇಕು ಅಂತ ಅನಿವಾರ್ಯತೆ ಬಂದಿದ್ರೆ ನಾನು ಮಾಡ್ಲೇಬೇಕಾಗ್ತದೆ, ಮಾಡಕ್ಕೆ ಹೋಗ್ಲಿಲ್ಲ. ಅದನ್ನ ಕ್ರಮಬದ್ಧ ಮಾಡ್ಬೇಕು. ನಮಗೆ ಜನರಿಗೆ ಜವಾಬ್ದಾರಿ ಹೊಣೆಗಾರಿಕೆ ಇದೆ ಅಂತ ಹೇಳಿದ್ರೆ ನಾವೇನು ಅದನ್ನ ಜನರಿಂದ ನಿರೀಕ್ಷೆ ಮಾಡಕ್ ಸಾಧ್ಯ ಆಗಲ್ಲ. ಜನರನ್ನು ಮಾಡಲ್ಲ. ಬಹುಶಃ ಆ ಮನ ಪರಿವರ್ತನೆ ಆದ್ರೆ ನಮ್ಗೆ ಸಮಸ್ಯೆಗಳೇ ಇರೋದಿಲ್ಲ. ಅದು ನಾವು ಆಟೋಮೆಟಿಕ್ ಮಾಡ್ಕೊಳ್ಳೋ ಪ್ರಕ್ರಿಯೆ ಮಾಡಿದ್ರೆ ಇಷ್ಟೊಂದು ಖರ್ಚು ಮಾಡ್ಕೊಂಡು ನೋಡಿ, ಇಡೀ ಆಡಳಿತ ವ್ಯವಸ್ಥೆ ಈ ಪ್ರಕ್ರಿಯೆಯಲ್ಲಿ ತೊಡಗಿದೆ ಇವತ್ತು. ಇಡೀ ಆಡಳಿತ ವ್ಯವಸ್ಥೆ ಯಾವುದೋ ಒಂದು ಹೇಳಿದ್ರು, ಯಾವುದೋ ಒಂದು ಅಧಿಕಾರಿ ವರ್ಗಾವಣೆ ಆಗಿದ್ದಾರೆ, ಆದ್ರೆ ಈ ಪ್ರಕ್ರಿಯೆ ಇರೋದಕ್ಕಾಗಿ ಈ ಪ್ರಕ್ರಿಯೆ ಆದ ನಂತರ ಹೋಗು ಅಂತೇಳಿ ತಡೆದಿದ್ದಾರೆ ಅಂತ ಹೇಳಿದ್ರು. ಅಕ್ಟೋಬರ್ ವರೆಗೆ ಕಾಯ್ಬೇಕು ಅಂತ ಹೇಳಿದ್ರು. ಅಂದ್ರೆ ನೋಡಿ ಹೆಂಗೆ ಅದಕ್ಕೂ ಸಹ ವರ್ಗಾವಣೆಗೆ ಸಹ ತಡೆ ಹಿಡಿದ್ದಾರೆ, ಈ ಪ್ರಕ್ರಿಯೆ ಮುಗ್ದು ಹೋಗ್ಲಿ ಅಂತ ಹೇಳಿ. ಹಾಗಾಗಿ ಅದೊಂದು ಪರಿಷ್ಕರಣೆ ಒಳ್ಳೆಯ ಅಂಶದಿಂದ ಆಗ್ತದೆ. ರಾಜಕೀಯ ಪಕ್ಷಗಳು ಆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಾಗ ಮತ್ತಷ್ಟು ಒಳ್ಳೇದಾಗುದು. ಕಾಂಗ್ರೆಸ್ ಇರ್ಬೋದು, ಜೆಡಿಎಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಇತರ ಪಕ್ಷಗಳ ಹೆಚ್ಚು ಕ್ರಿಯಾಶೀಲ ಮಾಡಿದಾಗ ಅಸಲಿ ಮತದಾರರು ವಂಚಿತರಾಗೋಲ್ಲ. ಎಟ್ ಎ ಟೈಮ್ ನಕಲಿ ಮತದಾರರು ಇದ್ರೆ ಅದನ್ನು ಡಿಲೀಟ್ ಮಾಡೋದಕ್ಕೆ, ಅದನ್ನ ಪ್ರಕ್ರಿಯೆ ಮಾಡೋದಕ್ಕೆ, ದೂರು ಕೊಡೋದಕ್ಕೆ ಅವಕಾಶಗಳು ಸಹಜವಾಗಿದೆ. ಅದನ್ನ ಮಾಡ್ಬೇಕು ಸಹ. ಅಥವಾ ಅಕ್ರಮವಾಗಿ ವಾಸದ ದೃಢೀಕರಣವನ್ನ ಇವತ್ತು ಬಾಂಗ್ಲಾದೇಶದವರಿಗೆ ಕೊಟ್ರೆ ಅದನ್ನ ಹಿಡಿಬಹುದು. ಒಂದು ಪ್ರಕರಣ ಹಿಡಿದ್ರೆ ಅವರ ಕೆಲಸದಿಂದಲೇ ಕೆಲಸ ಕಳ್ಕೊಂಡು ಅವ್ರು ಜೈಲಿಗೆ ಹೋಗೋ ಪರಿಸ್ಥಿತಿ ಬಂದ್ರೆ ಎಲ್ಲರಿಗೂ ಒಂದು ಪಾಠ ಆಗ್ತದೆ. ಕೆಲವರು ನೋಡಿ ಎಲ್ಲೋ ಕೂತ್ಕೊಂಡು BLO ಕೆಲವರು ಎಲ್ಲೋ ಕೂತ್ಕೊಂಡು ಕೊಡುವಂಥದ್ದು ಎಲ್ಲೋ ಮಾಡ್ತಿದ್ರು. ಒಂದಷ್ಟು ಜನ ಸಸ್ಪೆಂಡ್ ಮಾಡಿ ಅವರು ಕಾನೂನು ಕ್ರಮ ತೆಗೆದುಕೊಂಡು ಹೋದಾಗ ಎಲ್ಲ ಮನೆಗೆ ಹೋಗುವ ಪ್ರಕ್ರಿಯೆ ಪ್ರಾರಂಭಿಸಿದ್ರು. ಕೆಲಸ ಸುಲಭ ಮಾಡ್ಕೊಳ್ತಾರೆ. ನಿಮಗೆ ಈ ಸರ್ಕಾರಿ ಕೆಲಸ ಮಾಡೋದಕ್ಕೆ ನಿಮಗೆ ಸಂಬಳ ಎಲ್ಲ ಕೊಡೋದು, ಕೆಲವರು ಹೊರೆ ಅಂತ ಅಂದ್ಕೊಬಿಡ್ತಾರೆ. ನನಗೆ ನೀವು ಆಯ್ಕೆ ಕೆಲಸ ಸರ್ಕಾರಿ ನೌಕರಿ, ನಿಮ್ಗೆ ಎಷ್ಟೋ ಜನರಲ್ಲಿ ನಿಮ್ಗೊಬ್ಬರಿಗೆ ಕೆಲಸ ಸಿಕ್ಕಿದ್ದು, ಎಲ್ಲ ಸವಲತ್ತುಗಳು ಸಿಕ್ಕಿರೋದು ನೀವು. ಅದು ನಿಮಗೆ ಸರ್ಕಾರಿ ಸಂಬಳವನ್ನ ಪ್ರೀತಿಸೋದಿಲ್ಲ. ಅವ್ರ ಮನೆ ಕೆಲಸ, ನನಗೆ ಕೃಷಿ ಮಾಡ್ಬೇಕು, ನನಗೆ ವ್ಯವಹಾರ ಮಾಡ್ಬೇಕು, ಮಕ್ಕಳನ್ನ ನೋಡ್ಬೇಕು, ಸಂಸಾರ ನೋಡ್ಬೇಕು, ಅದ್ರ ಬಗ್ಗೆ ಆಯ್ತು. ಸರ್ಕಾರಿ ಕೆಲಸ ಸಿಗುವವರೆಗೆ ಅಷ್ಟೇ ಅದ್ರ ಬಗ್ಗೆ ಆಸಕ್ತಿ. ಆ ನಂತರ ಅಲ್ಲಿ ಕೆಲಸ ಮಾಡೋದಕ್ಕಲ್ಲ, ಅದು ಬರ್ಡನ್ ಆಡೋದು. ನಾ ತುಂಬಾ ಜನ ನೋಡಿದೀನಿ. ಅದೊಂದು ಹೊರೆ. ಇದೆಂತ ಕೆಲಸಪ್ಪ, ನಮಗೆ ವಿಶ್ರಾಂತಿಯೇ ಇಲ್ಲ, ನಮಗೆ ಹೊರೆ ಅಂತ ಹೇಳುವಂಗೆ ಇಲ್ಲ. ಇನ್ ಯಾರು ಮಾಡ್ಬೇಕು ಈ ಕೆಲಸನ? ಸರ್ಕಾರದ ಎಲ್ಲಾ ಸಂಬಳ ತಗೊಂಡು ಸವಲತ್ತು ಪಡ್ಕೊಂಡು ಜೀವನ ಭದ್ರತೆಯನ್ನು ಪಡ್ಕೊಂಡಿರೋ ನೀವೇ ಈ ಕೆಲಸದ ಆಸಕ್ತಿನೇ ಮಾಡ್ಬೇಕು. ನಿಮ್ ಭಾಗ ಅದು, ನಿಮ್ ಭಾಗ. ಸಾರ್ವಜನಿಕರ ಸಹಕಾರವನ್ನು ಪಡ್ಕೊಳ್ಬೇಕು. ಅಧಿಕೃತವಾಗಿ ಚುನಾವಣೆಯವ್ರನ್ನ ಪಕ್ಷದವ್ರನ್ನ ನಿಯೋಜನೆ ಮಾಡೋದಕ್ಕೆ ಅವಕಾಶ ಇದೆ. ಮತದಾರನ ಅಧಿಕಾರಿಗಳೊಟ್ಟಿಗೆ ಅವ್ರಿಗೂ ಹೋಗಿ ಗೈಡ್ ಮಾಡುವಂತ, ಸಹಕಾರ ಕೊಡುವಂತ ಅವಕಾಶಗಳಿದೆ. ಯಾರಿಗೆಲ್ಲ ಅನಕ್ಷರಸ್ಥರಿದ್ದಾರೆ, ಅನಕ್ಷರಸ್ಥರು ಅಂತ ಹೇಳೋದಕ್ಕಿಂತ ಸಹಜವಾಗಿ ಗಾಬರಿ ಆಗ್ತಾರೆ ಎಲ್ಲ. ಒಂದು ಏನಪ್ಪ ಏನಾಗುತ್ತೆ, ನಾನೆಲ್ಲ ಮಿಸ್ಟೇಕ್ ಮಾಡ್ಬಿಟ್ರೆ ಏನಾಗುತ್ತೆ ಅಂತೇಳಿ ಆ ಗಾಬರಿ ಹೋಗಿಸ್ದಾಗ ಈ ರಾಜಕೀಯ ಪಕ್ಷದಲ್ಲಿ ಊರಿನವರು ಆ ಕೆಲಸ ಮಾಡಿ, ಊರಿನಲ್ಲಿರುವವನಿಗೆ ಪಕ್ಷದವನಿಗೆ ಎಲ್ಲ ವಿಚಾರಗಳು ಅರಿವಿರ್ತದೆ. ಯಾರು ಎಲ್ಲಿದ್ದಾರೆ, ಈಗ ಯಾರು ಹೋದ್ರೆ ಹುಡುಕುದಕ್ಕೂ ಸಹ ಈಸಿ. ಒಬ್ಬ ಮತದಾರ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಿದ್ರೆ ಸಹ ಅಲ್ಲಿ ಸೇರ್ಪಡೆಗೆ ಏನ್ ಮಾಡ್ಬೇಕು, ಈ ಫಾರ್ಮ್ ನ ಅಲ್ಲಿಗೆ ಕೊಟ್ಟು ಎಲ್ಲ ಪ್ರಕ್ರಿಯೆ ಮಾಡಕ್ಕೆ ಅವಕಾಶಗಳಿದೆ. ಆ ಪ್ರಕ್ರಿಯೆಯನ್ನು ಸಹ ಮಾಡಬಹುದು. ಅದೇ ಈಗ ರಾಜಕೀಯ ಪಕ್ಷಗಳು ಪರಸ್ಪರ ದೂರೋದು, ಆರೋಪ ಪ್ರತ್ಯಾರೋಪ ಮಾಡೋ ಬದಲು ಎಲ್ಲ ಪಕ್ಷದವರಿಗೆ ಮುಕ್ತ ಅವಕಾಶ ಕೊಟ್ಟಿದ್ದಾರೆ. ಪ್ರಮುಖ ಪಕ್ಷಗಳಿಗೆ ಈ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ. ಯಾವನೋ ಕಾಂಗ್ರೆಸ್ ಅವನು ಮಾಡ್ದ, ಅವ್ರಿಗೆ ಬೇಕಾದವ್ನಿಗೆ ಕೊಟ್ಟು ಮಾಡಿಸ್ದ, ಅಥವಾ ಬಿಜೆಪಿ ಅವರು ಅವ್ರಿಗೆ ಬೇಕಾದವರಿಗೆ ಕೊಟ್ಟು ಮಾಡಿಸ್ಕೊಂಡ್ರು ಅನ್ನೋದು ಪರಸ್ಪರ ದೂರ ಬದಲು ಒಟ್ಟಿಗೆ ಸೇರ್ಕೊಂಡು ಮಾಡ್ಕೊಂಡು ಹೋದ್ರೆ ಒಂದು ವ್ಯವಸ್ಥಿತವಾಗಿ ಇದನ್ನ ಪೂರೈಸೋದಕ್ಕೆ ಸಾಧ್ಯ ಆಗುತ್ತೆ. ಕೇವಲ ಯಾರೋ ಒಬ್ಬವಾಗಿ ಮಾಡ್ಕೊಂಡ್ಬಂದು ಅವನ್ನ ಟಾರ್ಗೆಟ್ ಮಾಡೋದಕ್ಕಿಂತ BLA 1 BLA 2 ಅಂತೆಲ್ಲ ಮಾಡ್ಕೊಂಡಿರ್ತಾರೆ. ಏಜೆಂಟ್ಗಳು ನೀವು ಚುನಾವಣಾ ಸಂದರ್ಭದಲ್ಲಿ ಏನ್ ಕೆಲಸ ಮಾಡ್ತೀರಿ ಅದೇ ರೀತಿಯಂತ ಆಸಕ್ತಿಯನ್ನು ಇಲ್ಲಿ ತೋರಿಸ್ಕೊಂಡ್ರೆ ಒಂದು ವ್ಯವಸ್ಥಿತವಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಒಂದು ಚುನಾವಣಾ ಆಯೋಗದ ಮಹತ್ವಾಕಾಂಕ್ಷೆಯ ಯೋಜನೆಗೆ ನಮ್ಮದೊಂದು ದೊಡ್ಡ ಕೊಡುಗೆಯನ್ನ ಕೊಟ್ಟ ರೀತಿ ಆಗುತ್ತೆ. ಥ್ಯಾಂಕ್ ಯು ಗುಟ್ಟಪ್ಪ ಅವರೇ, ಈ ವಿಚಾರದಲ್ಲಿ ತುಂಬಾ ಇಂಪಾರ್ಟೆಂಟ್ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಧನ್ಯವಾದಗಳು. ಧನ್ಯವಾದ ಸ್ನೇಹಿತರೆ. ಹಾಗೆ ನಿಮಗೆ ಈ ವಿಚಾರದಲ್ಲಿ ಏನಾದ್ರೂ ಗೊಂದಲ ಇದ್ರೆ, ಅಥವಾ ನೀವು ಫೀಲ್ ಮಾಡುವಂತ ಸಂದರ್ಭದಲ್ಲಿ ಏನಾದ್ರೂ ಸಮಸ್ಯೆ ಆಗಿದ್ರೆ, ನಿಮ್ಮ ಊರಿನಲ್ಲಿ ಅಥವಾ ನೀವು ಕಂಡಂತೆ ಏನಾದ್ರು ಬೇರೆ ಬೇರೆ ರೀತಿಯಂತ ವ್ಯತ್ಯಾಸಗಳು ಎಲ್ಲಾದ್ರೂ ಕಂಡು ಬಂತದಿದ್ರೆ, ಅಥವಾ ಯಾವುದೇ ರೀತಿಯ ಅನುಮಾನ ಇದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನೋಡೋ ಮುಂದಿನ ದಿನದಲ್ಲಿ ಈ ಪ್ರಕ್ರಿಯೆಗೆ ಸಂಬಂಧಪಟ್ಟಂತ ಹಿರಿಯ ಅಧಿಕಾರಿಗಳಿಂದಲೇ ಮಾಹಿತಿಯನ್ನ ಪಡೆದು ಅದನ್ನ ನಿಮ್ ಜೊತೆಗೆ ಹಂಚಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತೇವೆ. ಕೇಳ್ಕೊಳ್ಳೋದಿಷ್ಟೇ, ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ಳಿ. ಜೊತೆಗೆ ರಾಜಕೀಯ ಪಕ್ಷಗಳು ಆರೋಪ ಪ್ರತ್ಯಾರೋಪದ ಬದಲು ಒಂದು ಆಸಕ್ತಿಯಿಂದ ತಮ್ಮ ಏಜೆಂಟ್ಗಳನ್ನ ಕಳಿಸಿ ಈ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಂಡು BLO ಜೊತೆಗೆ ಒಂದು ಸಮನ್ವಯತೆಯಿಂದ ಕಾರ್ಯನಿರ್ವಹಣೆ ಮಾಡಿದ್ರೆ ಒಳ್ಳೆಯ ರೀತಿಯಾದಂತಹ ಒಂದು ಕ್ಯಾಂಪೇನ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು. ನಾನು ಮತ್ತೆ ಹೇಳ್ತಾ ಇದ್ದೇನೆ, ನಿಮ್ಗೆ ಏನಾದ್ರು ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ, ಅಥವಾ ನಮಗೆ ಮೆಸೇಜ್ ಮೂಲಕವಾದ್ರೂ ತಿಳಿಸಿ. ಆ ಪ್ರಶ್ನೆಗಳನ್ನ ಹಿರಿಯ ಅಧಿಕಾರಿಗಳ ಮೂಲಕ ನಿಮಗೆ ಅದನ್ನ ಬಗೆಹರಿಸುವಂತಹ ಪ್ರಯತ್ನವನ್ನ ಕೂರ್ಬಸ್ ಟೀಮ್ ಮಾಡುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೇನೆ. ಈ ಎಪಿಸೋಡ್ ಅನ್ನ ನೋಡಿದ್ದಕ್ಕಾಗಿ. ಮುಂದಿನ ಕಂಟೆಂಟ್ ನಲ್ಲಿ ಮುಂದಿನ ಎಪಿಸೋಡ್ ನಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು ವೆರಿ ಮಚ್.